ಗುರುಭ್ಯೋ ನಮಃ ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಮಾನಂದದಂ ತಂ. ಸಪ್ತಾನ್ನ ಬ್ರಾಹ್ಮಣ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಒಂದು ಭಾಗ ಸಪ್ತಾನ್ನ ಬ್ರಾಹ್ಮಣ. 23ನೇ ಮಂತ್ರ ಒಂದು ಸ್ವಲ್ಪ ಆಗಿತ್ತು, 24ನೇ ಮಂತ್ರ ಪ್ರಾರಂಭ ಆಗಬೇಕು. ಏನು ವಿಷಯ ಹೇಳಲಿಕ್ಕೆ ಹೊರಟಾರ? 7 ಅನ್ನಗಳನ್ನು ಪರಮಾತ್ಮನು ಸೃಷ್ಟಿ ಮಾಡಿದ್ದಾನೆ. ಆ 7 ಅನ್ನಗಳಲ್ಲಿ 3 ಅನ್ನಗಳನ್ನು ತಾನಿಟ್ಟುಕೊಂಡಿದ್ದಾನೆ. 2 ಅನ್ನಗಳನ್ನು ದೇವತೆಗಳಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ, ಮನುಷ್ಯ ಶಿಶುಗಳಿಗೆ ಸಾಧಾರಣ ಮಾಡಿದ್ದಾನೆ. ಆಮೇಲೆ 2 ಅನ್ನಗಳನ್ನು ದೇವತೆಗಳಿಗೆ ಕೊಟ್ಬಿಟ್ಟಿದ್ದಾನೆ ಅಂತ ಹೀಗೆ ವ್ಯವಸ್ಥೆ ಆಯಿತು. ನನ್ನ ಪದ ಸ್ವಲ್ಪ ಅಟ್ಟದ್ದು ಹಿಂದಿಂದ ಸರಿ ಮುಂದೆ. ಅಥ ತ್ರಯೋವಾವ ಲೋಕಾಃ ಮನುಷ್ಯಲೋಕಃ ಪಿತೃಲೋಕೋ ದೇವಲೋಕ ಇತಿ 3 ಲೋಕಗಳ ವಿಚಾರವನ್ನು ತಿಳಿಸ್ತಾರೆ. ಇಲ್ಲಿ ಮನುಷ್ಯಲೋಕ, ಪಿತೃಲೋಕ, ದೇವಲೋಕ ಅಂತೇನು 3 ಲೋಕಗಳಿವೆ. ಇವುಗಳನ್ನು ಪಡೆದುಕೊಳ್ಳಲು ಸಾಧನಗಳು ಯಾವುದು ಅಂತ ತಿಳಿಸ್ಲಿಕ್ಕೆ ಹೊರಟಾರೆ. ಇದು ಎದಕ್ಕೆ ಬಂದದ ಅಂತಂದ್ರೆ, ಸಪ್ತಾನ್ನ ಬಲ್ಲವನು, ಸಪ್ತಾನ್ನದ ಮಹಿಮೆಯನ್ನು ತಿಳಿದವನು ತಾನು ತೀರಿಕೊಂಡಾದ ಮೇಲೂ ತನ್ನ ಮಕ್ಕಳಲ್ಲಿ ಒಂದು ರೂಪದಿಂದ ನಿಂತು ಸಾಧನೆಯನ್ನು ಮುಂದುವರಿಸುತ್ತಿರುತ್ತಾನೆ ಅಂತ ಹೇಳಬೇಕಾಗ್ಯದ. ಆ ವಿಷಯಕ್ಕೋಸ್ಕರ ಇದನ್ನು ಹೇಳಿಕ್ಕೆ ಹೊರಟಾರೆ. 3 ಲೋಕಗಳಿವೆ, ಮನುಷ್ಯಲೋಕ, ಪಿತೃಲೋಕ, ದೇವಲೋಕ ಅಂತ 3 ಲೋಕಗಳು. ಸರಿನಾ? ಈ ಮನುಷ್ಯಲೋಕದಲ್ಲಿರುವ ಸುಖಗಳನ್ನು, ಮನುಷ್ಯಲೋಕವನ್ನು ಪಡೆಯುವುದು ಹೇಗೆ ಅಂದರೆ ಪುತ್ರೇಣೈವ ಜಯ್ಯ ನಾನ್ಯೇನ ಕರ್ಮಣ, ಮಕ್ಕಳಿಂದಲೇ ಪಡಿತಾನೆ ಹೊರತಾಗಿ ಇನ್ಯಾವ ಬೇರೆ ಕರ್ಮಗಳಿಂದ ಈ ಮನುಷ್ಯಲೋಕವನ್ನು ಪಡೆಯುವುದಿಲ್ಲ. ಲೋಕ ಪಡೆಯುವುದು ಅಂದರೆ ಬರೇ ಏನೋ ಇಲ್ಲಿ ಬಂದು ಇರೋದು ಅಂತ ಅರ್ಥ ಅಲ್ಲ. ಈ ಲೋಕಗಳಲ್ಲಿರುವ ಎಲ್ಲ ಸುಖ ಸೌಲಭ್ಯಗಳನ್ನು ಪಡೆಯುವುದು. ಇಲ್ಲಿದ್ದೀವಿ ಅಂದ್ರೆ ಕೆಲವರು ಕೇಳ್ತಿರ್ತಾರೆ, ಇದ್ದೀರೋ ಇಲ್ಲೋ? ಇದ್ದೀವಿಪ್ಪ, ಹೋಗಿಲ್ಲ ಇದ್ದೀವಿ, ಇಷ್ಟರ್ಥ ಹಂಗೆ ಹೇಳಬಾರ್ದು. ಇದ್ದೀವಿ ಅಂದ್ರೆ ಹೌದ್ರಿ. ಕೆಲವರು ವಿಚಾರ ನೋಡ್ರಿ ಹೆಂಗಿರ್ತಾನೆ, ನೀವು ಇದ್ದೀರಾ? ಇದ್ದೀವಿ. ಯಾಕಿದ್ರಿ? ಹೋಗಿಲ್ಲ, ಇದ್ದೀವಿ, ಅಷ್ಟೇ ಕೆಲಸ. ಹಂಗೆ ಹೇಳಬಾರ್ದು. ಇಲ್ಲಿದ್ದಾಗ ಇಲ್ಲಿನ ಎಲ್ಲ ಸುಖವನ್ನು ಅನುಭವಿಸುತ್ತಾ ಇರಬೇಕು. ಮನೆ ದೃಷ್ಟಾಂತ ಕೊಟ್ಟಿನ ಅದು ಹೇಳುವಾಗ ನಿನ್ನೆ ಹೇಳಿದ್ದೀವಿ. ಅದಕ್ಕೆ ಅದು ಯಾರಿಂದ ಸಿಗುತ್ತದೆ ನಮಗೆ ಅಂದರೆ ಪುತ್ರರಿಂದ ಸಿಗುತ್ತದೆ, ಮಕ್ಕಳಿಂದ ಸಿಗುತ್ತದೆ. ಇನ್ನು ಪಿತೃಲೋಕ ಅಂತ ಒಂದು ಲೋಕ ಇದೆ. ಅದು ಯಾವುದರಿಂದ ಸಿಗುತ್ತದೆ ಅಂದರೆ ಕರ್ಮಣ, ಯಜ್ಞಾದಿ ಕರ್ಮಗಳಿಂದ ಸಿಗುವಂತಹದ್ದು. ದೇವಲೋಕ ಅಂತಿದೆಯಲ್ಲ, ಇದು ಎಲ್ಲಿಂದ ಸಿಗುತ್ತದೆ ಅಂತ ಕೇಳಿದ್ರೆ ವಿದ್ಯೆಯಿಂದ ಸಿಗುವಂತಹದ್ದು, ತತ್ವಜ್ಞಾನದಿಂದ ಸಿಗುವಂತಹದ್ದಾಗಿದೆ. 3ನೇ ಲೋಕದ್ದು ಮೊನ್ನೆ ಬರೆಸಿದ್ದೇನೆ. ಅದಕ್ಕೆ ರಘುತ್ತಮ ಸ್ವಾಮಿಗಳವರು ಭಾಳ ಚಂದ ಅಂತಾರೆ. ಏನಂದಾರ ಅಂದ್ರೆ, ಪುತ್ರ ಪೌತ್ರಾಧಿಕೃತ ಫಲಭಾಕ್ತತ್ವ ಸ್ವಸ್ಯ ಇತಿ. ಮನುಷ್ಯಲೋಕದ ಜಯ, ಮನುಷ್ಯಲೋಕದ ಸಂಪಾದನೆ ಅಂದರೆ ಮಕ್ಕಳು ಮೊಮ್ಮಕ್ಕಳು ಮಾಡಿರುವಂತಹದ್ದೇನು ಕರ್ಮ ಇದೆಯೋ ಅದರ ಫಲ ಬರ್ತಕ್ಕಂಥದ್ದಾಗಿದೆ. ನೋಡ್ರಿ, ಅದಕ್ಕೆ ಶ್ರಾದ್ದಾದಿಗಳಲ್ಲಿ ಇವತ್ತಿಗೂ ಕೂಡ ಪಿತೃ ಪಿತಾಮಹ ಪ್ರಪಿತಾಮಹ 3 ತಲೆ ಮುಗಿದೋಯ್ತು. ಅಂದ್ರೆ ನಮಗೂ ಅಲ್ಲಿ ತನಕ ಸಂಬಂಧ ಇರ್ತದೆ ಅಂತ ಹೇಳ್ದಂಗೆ ಆಯಿತು. ಮುಗೀತು ಅಂದ್ರೆ ಅವ ಮೇಲೆ ನಾವು ಹೋಗ್ತಾನೆ, ತೆಳಗಿನ ಮೇಲೆ ಸೇರ್ಕೋತಾನೆ, ಹಿಂಗೆ ಒಂದೊಂದು ಹಾಕೋತ ಹೋಗ್ತಿರ್ತಾನೆ. ಆಮೇಲೆ ಇನ್ನು ಜ್ಯೋತಿಷ್ಠೋಮಾದಿ ಯಜ್ಞಗಳಿಂದ ಪಿತೃಲೋಕ, ಸ್ವರ್ಗಾದಿಗಳನ್ನು ವಿದ್ಯೆಯಿಂದ ದೇವಲೋಕ, ಜನೋಲೋಕ, ಮೋಕ್ಷಶ್ಚ ಜೇಯ ಇದು ಸಂಬಂಧ. ರಘುತ್ತಮ ಸ್ವಾಮಿಗಳೊಂದು ಹೊಸ ಅಂಶ ಏನು ತಿಳಿಸ್ಲಿಕ್ಕತ್ತಾರ ಅಂದರೆ, ಇಲ್ಲಿದ್ದದ್ದು ದೇವಲೋಕವು ವಿದ್ಯೆಯಿಂದ ಸಂಪ್ರಾಪ್ತವಾಗುತ್ತದೆ ಅಂತದ. ಹೌದಾ? ಬರೇ ದೇವಲೋಕ ಅಂತ ಇಟ್ಕೋಬೇಡ್ರಿ. ಯಾಕೆ ದೇವಲೋಕ ಅಂದಾಗ ನಮ್ಮ ತಲೆಗೆ ಬರೋದೇನು? ಸ್ವರ್ಗ. ಹಂಗಾರೆ ನಾವು ವಿದ್ಯೆಯಿಂದ ಸ್ವರ್ಗವನ್ನು ಪಡಿತೀವ ಅಂದ್ರೆ ದೇವಲೋಕವೂ ಹೌದು, ಜನೋಲೋಕವೂ ಹೌದು, ಮೋಕ್ಷವೂ ಹೌದು. ಈ ಮುಂದಿನ 3 ಲೋಕಗಳನ್ನು ವಿದ್ಯೆಯಿಂದ ಪಡೀಲಿಕ್ಕೆ ಸಾಧ್ಯವಾಗುತ್ತದೆ. ಇದು ಎಲ್ಲದ? ರಘುತ್ತಮ ಸ್ವಾಮಿಗಳವರು ಹೇಳಿದರು. ಎಲ್ಲದ ಅದು ಅಂತ ಕೇಳಿದ್ರೆ, ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ ಮಾತನ್ನು ಪ್ರಮಾಣವಾಗಿ ಕೊಡ್ತಾರೆ.
ಈಯುಹು ತ್ರೀನ್ ಕರ್ಮಣ ಲೋಕಾನ್ ಜ್ಞಾನೇನೈವ ತದುತ್ತರಾನ್ ಅಂತದ ಅಲ್ಲ, ಸಾರಿ, ಭಾಗವತ್ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ ಅಲ್ಲ, ಭಾಗವತ ತಾತ್ಪರ್ಯದಲ್ಲಿ ಹೇಳಿದ ಮಾತನ್ನು ಹೇಳ್ತಾರೆ. ಈಯುಹು ತ್ರೀನ್ ಕರ್ಮಣ ಲೋಕಾನ್, ಕರ್ಮಗಳಿಂದ 3 ಲೋಕಗಳನ್ನು, ಭೂಹು ಭುವಃ ಸ್ವಹ ತನಕ ಹೋಗ್ಬೋದು. ಜ್ಞಾನೇನೈವ ತದುತ್ತರಾನ್, ನಾವು ಮಾಡಿಕೊಂಡಿರುವಂತಹ ಜ್ಞಾನ, ಪಡೆದುಕೊಂಡಿರುವ ಜ್ಞಾನ ಏನಿದೆಯೋ ಇದರಿಂದಲೇನೆ ಮೇಲಿನ ಲೋಕಗಳನ್ನು ಹೊಂದಬಹುದು. ಅಂದರೆ ಜನೋಲೋಕ, ತಪೋಲೋಕ, ಮಹರ್ಲೋಕ, ಮೋಕ್ಷ ಇವೆಲ್ಲವೂ ಜ್ಞಾನದಿಂದ ಸಂಪಾದನೆ ಮಾಡುವಂತಹದ್ದು. ಸರಿ, ಇದರ ಮುಗಿದ ಮೇಲೆ ಏನು ಹೇಳ್ತಾರೆ? ದೇವಲೋಕೋ ವೈ ಲೋಕಾನಾಂ ಶ್ರೇಷ್ಠ. ಇಲ್ಲೊಂದು ಚಮತ್ಕಾರ ತೋರಿಸ್ತಾರೆ. ಎಲ್ಲ ಲೋಕಗಳಲ್ಲಿ ದೇವಲೋಕ ಅಂತನ್ನುವುದು ಶ್ರೇಷ್ಠ ಅಂತ. ಅಂದ್ರೆ ನೀವು ನಿರ್ಧಾರ ಮಾಡ್ಕೊಂಡ್ಬಿಡೋದು, ಎಲ್ಲರಿಗಿಂತ ನಮ್ಮ ಆಚಾರ ಶ್ರೇಷ್ಠ ಅಂತ ಹಿಂಗೆ ಅನ್ಕೊಂಡಿರ್ತಾರಲ್ಲ ಕೆಲವರೆಲ್ಲ, ಹಂಗೆ ಅನ್ಕೊಂಡ್ಬಿಟ್ರಿ ನೀವು ಅಂತಂತಂದ್ರೆ ಹಂಗೆ ನಿರ್ಧಾರ ಮಾಡಿದ್ರಿ ಅಂತ ಕೇಳಿದ್ರೆ, ಅಲ್ಲಿ ವಾಸ ಮಾಡುವಂತಹ ಜನರನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಆ ಲೋಕಗಳು ಶ್ರೇಷ್ಠ ಲೋಕ ಅಂತ ವ್ಯವಹಾರ ಮಾಡ್ತಾ ಇದ್ದೀವಿ. ಎಂಥವ್ರು ವಾಸ ಮಾಡ್ತಾ ಇದ್ದಾರೆ? ಯೋಗ್ಯರಾದವರು, ಪ್ರಾಮಾಣಿಕರಾದವರು, ಗುರುಭಕ್ತಿ ದೈವಭಕ್ತಿ ಇದ್ದವರು, ಸಮಾಜಕ್ಕೆ ಬೇಕಾದನ್ನು ಮಾಡಿದಂಥವರು ಅವರು ವಾಸ ಮಾಡ್ತಾರ ಅಂತ ತಿಳ್ಕೊಂಡು ಹೇಳಿ ದೇವಲೋಕ ಇದು ಲೋಕಗಳಲ್ಲಿ ಶ್ರೇಷ್ಠ. ಅಂದರೆ ಅಂಥ ದೇವಲೋಕಕ್ಕೆ ಸಾಧನವಾದ ವಿದ್ಯೆ ಏನಾಗಿದೆಯಲ್ಲ ಇದು ಶ್ರೇಷ್ಠವೆನಿಸಿದೆ. ಯಾವುದಕ್ಕಿಂತ? ಮಗನಿಗಿಂತಲೂ ಕರ್ಮಕ್ಕಿಂತಲೂ ವಿದ್ಯೆ ಅಂತನ್ನುವುದು ಶ್ರೇಷ್ಠವಾಗಿದೆ. ಇಷ್ಟು ಮುಗೀತು. ಇಷ್ಟಾದ ಮೇಲೆ ವಿದ್ಯಾಂ ಪ್ರಶಂಸಂತಿ, ಆದ್ದರಿಂದ ವಿದ್ಯೆಯನ್ನು ಪ್ರಶಂಸೆ ಮಾಡ್ತಾರೆ ಅಂತ ಹೇಳಿದ ಮೇಲೆ ಅಥಾತ ಸಂಪ್ರತಿ, ಇನ್ನು ಶುರುವಾಯ್ತು ನೋಡ್ರಿ ಹೊಸ ಪಾಠಿಗೆ. ಸಂಪ್ರತಿ ಅಂದ್ರೆ ಏನು ಅಂದ್ರೆ ಉಪದೇಶ ಅಂತ ಅರ್ಥ. ತಂದೆ ಮಗನಿಗೆ ಉಪದೇಶವನ್ನು ಮಾಡಬೇಕಂತೆ. ಏನಂತ ಉಪದೇಶ ಮಾಡಬೇಕು? ಹೆಂಗೆ ಮಾಡಬೇಕು? ಯಾವಾಗ ಮಾಡಬೇಕು? ನಮಗೆ ಮಕ್ಕಳೇನಿದ್ದಾರೆ ಅವರು ನಮ್ಮ ಮಾತು ಕೇಳುವಂತೆ ಇದ್ದರೆ, ಅವರ ಮಾತನ್ನು ನಾವು ಕೇಳುವಂತೆ ಇದ್ದರೆ ಉಪದೇಶ ಏನು ಮಾಡೋ ಅವಶ್ಯಕತೆ ಇರುವುದಿಲ್ಲ. ಆವಾಗ ನಾವು ಮೌನದಿಂದಿರಬೇಕಾದದ್ದು ಪ್ರಸಂಗ ಇರ್ತದೆ. ನಮ್ಮ ಮಾತನ್ನು ಅವರು ಕೇಳುತ್ತಾರೆ ಅಂತ ಇದ್ದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದರೆ ಅವರಿಗೆ ಇಷ್ಟು ಮಾಡಿಕೊಂಡು ಹೋಗಪ್ಪ ಅಂತ ಹೇಳಿಕ್ ಬರ್ತದಂತೆ. ಪ್ರಾಯ ಈ ಉಪನಿಷತ್ತು ಯಾವಾಗ ರಚನೆಯಾಗಿದೆ, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಯಾವಾಗಿದು ಬಂದದ, ಅವತ್ತಿನ ಕಾಲದಲ್ಲಿದ್ದ ಪುತ್ರರೆಲ್ಲರೂ ಕೂಡ ಪಿತೃಗಳ ಮಾತನ್ನು ಕೇಳುತ್ತಿದ್ರು ಅಂತದ. ಅದಕ್ಕೆ ಆ ಲೆಕ್ಕದಲ್ಲಿ ಹೇಳಿಕತ್ತಾರೆ. ಯಾವಾಗ ಆವಿರ್ಭಾವ ಆಗ್ಯದ ಆವಾಗ ಹಂಗಿದ್ರು ಅಂತ. ಅಥಾತ ಸಂಪ್ರತಿ ಏನು? ಯದಾ ಪ್ರೈಷ್ಯನ್ ಮನ್ಯತೆ, ಇನ್ನು ನನಗೆ ಮರಣ ಹತ್ತಿರ ಬಂತು ಅಂತ ಅನ್ಕೋತಾನ. ಪ್ರೈಷ್ಯನ್ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದರೆ ನನ್ನ ಮರಣ ಹತ್ತಿರ ಬಂತು ಅಂತ. ಅದು ಹೆಂಗ್ರಿ ಅವಂಗ ಗೊತ್ತಾತೆ ನನ್ನ ಮರಣ ಹತ್ತಿರ ಬಂತು ಅಂತ ತಿಳ್ಕೊಂಡು ಅಂದರೆ, ಅದಕ್ಕೆ ರಘುತ್ತಮ ಸ್ವಾಮಿಗಳವರಂತಾರೆ ಅರಿಷ್ಟ ದರ್ಶನೇ, ಕೆಲವು ಸೂಚನೆ ಆಗ್ತಾವಂತ. ಆ ಸೂಚನೆಗಳಾತು ಅಂದ್ರೆ ನಮ್ಮ ಮರಣ ಹತ್ತಿರ ಬಂದಿದೆ ಅಂತ ತಿಳ್ಕೊಂಡಿರ್ಬೇಕಂತ. ಹೇಳ್ಬಿಡ್ರಿ ಏನೇನು ಸೂಚನೆ ಒಂಚೂರು ನಾವು ರೆಡಿ ಮಾಡ್ಕೊಂಡು ಇಟ್ಕೋತೀವಿ ಅಂತಂದ್ರೆ ಐತರೇಯ ಉಪನಿಷತ್ತೊಳಗೆ ಹೇಳ್ಬಿಟ್ಟ. ಐತರೇಯ ಉಪನಿಷತ್ತಿನ ಕೊನೆಯಲ್ಲಿ ಯಾವ್ಯಾವ ಸೂಚನೆಗಳು ಕಂಡಾಗ ಮರಣ ಸಮೀಪ ಬಂದದ ಅಂತ ತಿಳ್ಕೊಬೇಕು ಅಂತ ಹೇಳ್ಯಾರ. ಅಂದ್ರೆ ಭಾಳ ಚಂದ್ರ ಇವೆಲ್ಲ. ಮುಂದಿಂದ ನಮಗೆ ತೋರಿಸಿಕೊಡ್ತದ, ಹಿಂಗದ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಅಥಾತ ಸಂಪ್ರತಿ, ಇದು ಹಿಂಗ 3 ಲೋಕಗಳು 3 ಲೋಕಗಳ ಸಾಧನ ಅಂತ ಹೇಳಿದ ಮೇಲೆ ಇದೊಂದು ವಿಶಿಷ್ಟವಾದ ಫಲ ಇದ್ದದರಿಂದ ಸಂಪ್ರತಿ, ತಂದೆಯು ಮಗನಿಗೆ ಮಾಡುವ ಉಪದೇಶವನ್ನು ಹೇಳುತ್ತಿದ್ದಾರೆ. ಪ್ರೈಷ್ಯನ್ಮನ್ಯತೆ, ಮರಣ ಹೊಂದುತ್ತೀನಿ ಅಂತ ಅಂದುಕೊಂಡ್ರೆ, ಅಥ ಪುತ್ರ ಮಾಹ, ಮಗನಿಗೆ ಹೇಳ್ತಾನಂತ. ಏನಂತ? ತ್ವಂ ಬ್ರಹ್ಮ ತ್ವಂ ಯಜ್ಞ ತ್ವಂ ಲೋಕ ಇತಿ. ಅವಾಗ ಹಿಂಗೆ ಹೇಳ್ಬೇಕಂತ ಮಗನಿಗೆ, ನೀನು ಬ್ರಹ್ಮ, ನೀನು ಯಜ್ಞ, ನೀನು ಬ್ರಹ್ಮ, ನೀನು ಯಜ್ಞ, ನೀನು ಲೋಕ ಅಂತ ಮಗನಿಗೆ ಹೇಳ್ಬೇಕಂತ. ಮಗ ಏನನ್ಬೇಕು? ಹೌದು. ಸಪುತ್ರ ಪ್ರತ್ಯಾಹ ಅಹಂ ಬ್ರಹ್ಮ ಅಹಂ ಯಜ್ಞ ಅಹಂ ಲೋಕ ಇತಿ. ಮಗ ಹೇಳ್ತಾನಂತ, ಅಪ್ಪ ನೀ ಹೇಳಿದ ಕರೆಕ್ಟು, ನಾ ಬ್ರಹ್ಮ, ನಾ ಯಜ್ಞ, ನಾನು ಲೋಕ ಅಂತ ಹೇಳುತ್ತಾನಂತೆ. ಇದೇನು ಅಪ್ಪ ಮಕ್ಕಳ ಮಧ್ಯದಲ್ಲಿನ ಸಂವಾದ ಇದೆ. ಅಪ್ಪ ಮಗನಿಗೇನು ಉಪದೇಶ ಮಾಡಿದ, ಮಗ ಅದನ್ನೇನು ಹೇಳಿದ ಎಂಬುದನ್ನು ವೇದವೇ ಬಿಡಿಸ್ಕೋತ ಹೋಗ್ತದೆ. ಹಿಂಗಾಗಿ ಶ್ರಮ ಇಲ್ಲ. ಉಪನಯನ ಕಾಲದಲ್ಲಿ ಮಗನಿಗೆ, ಗಂಡು ಮಗನಿಗೆ ಅಪ್ಪ ಎದೆಯನ್ನು ಸ್ಪರ್ಶ ಮಾಡಿ ತನ್ನ ಎದೆಯನ್ನು ಅವನ ಎದೆಯನ್ನು ಪ್ರತಿ ಬಾರಿ ಮುಟ್ತಾ ಹೇಳಬೇಕು. ತ್ವಂ ಬ್ರಹ್ಮ ಅಹಂ ಬ್ರಹ್ಮ, ತ್ವಂ ಯಜ್ಞ ಅಹಂ ಯಜ್ಞ, ತ್ವಂ ಲೋಕ ಅಹಂ ಲೋಕ ಅಂತ ಹಿಂಗೆ ಹೇಳ್ಕೋಬೇಕಮ್ಮ. ಇದು ಉಪನಯನ ಕಾಲದಲ್ಲೇ ಹೇಳಿರ್ತಾರ ಮಗನಿಗೆ, ಮುಂದಾಗಬೇಕು ಅಂತ ತಿಳಿದುಕೊಂಡು ಹೇಳಿ. ಮಂಜು ಮಾಡಿ ಭಾಳ ದಿವಸ ಆಗಿದ್ದಕ್ಕೆ ಸರಿ. ಅಥಾತ ಸಂಪ್ರತಿ ಯದಾ ಪ್ರೇಷ್ಯನ್ ಮನ್ಯತೆ,
ಅಥ ಪುತ್ರಮಾಹ ತ್ವಂ ಬ್ರಹ್ಮ ತ್ವಂ ಯಜ್ಞಸ್ತ್ವಂ ಲೋಕ ಇತಿ ಸ ಪುತ್ರ ಪ್ರತ್ಯಾಹ ಆ ಮಗ ಹೇಳ್ತಾನ ಅಹಂ ಬ್ರಹ್ಮ ಅಹಂ ಯಜ್ಞ ಅಹಂ ಲೋಕ ಇತಿ. ಸರಿ, ಹೌದು. ಈಗ ಅಹಂ ಬ್ರಹ್ಮ ಅಂತ ಅಂದ್ಬಿಟ್ರೆ ಇಷ್ಟೊತ್ತು ಮತ್ತು ನಾವು ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ನಾ ಬ್ರಹ್ಮ ಅಲ್ಲ ಅಂತ ಅರ್ಥ ಮಾಡಿ ಕುಣಿದಾಡಿ ಜಿಗದಾಡಿ ಬಂದು ಕೊನೆಗೆ ಈಗ ಮತ್ತೆ ಅಹಂ ಬ್ರಹ್ಮ ಅಂತನ್ನುವಲ್ಲಿ ನಾನೇ ಬ್ರಹ್ಮ ಅಂತ ಹೇಳ್ದಂಗೆ ಆಗ್ತಾ ಇಲ್ಲ ಅಂದರೆ ಆಚಾರ್ಯರು ಮುಂದೆ ಒಂದು ಸ್ವಾರಸ್ಯ ಹೇಳ್ತಾರೆ. ಇಲ್ಲಿ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ. ಭಾಷೆಯಲ್ಲಿ ಮುಂದೆ ಹೇಳೋರಿದ್ದಾರೆ, ಬ್ರಹ್ಮೇತಿ ವೇದ, ವೇದಕ್ಕೆ ಬ್ರಹ್ಮ ಅಂತ ಕರೀತಾರಪ್ಪ. ಅಹಂ ಬ್ರಹ್ಮ ಅಂದ್ರೆ ನಾನು ವೇದ, ನೀ ಹೆಂಗೆ ವೇದ ಆದಿಪ್ಪ ಅಂತ ಮತ್ತೆ ಪ್ರಶ್ನೆ ಬರ್ತದೆ. ಹೌದಿಲ್ಲೋ? ನೀ ಹೆಂಗೆ ವೇದ ಆದಿ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ನಮ್ಮಲ್ಲಿ ಕೆಲವ್ರನ್ನ ಪರಿಚಯ ಮಾಡಿಸೋ ಕಾಲಕ್ಕೆ ವೇದಮೂರ್ತಿಗಳಾದ ಇವರು ಅಂತ ಹಿಂಗೆ ಪರಿಚಯ ಮಾಡಿಸಿರಂಗಿಲ್ಲ. ಆ ವೇದಮೂರ್ತಿಗಳಾದ ಅಂದ್ರೆ ಏನು ಅರ್ಥ? ಅದಕ್ಕೆ ವೇದಾಧ್ಯಯನ ಮಾಡಿದವರು ಅಂತ ಅರ್ಥ. ಅದಕ್ಕೆ ವೇಮು ಅದರದ್ದು ವಿಷಯ ಬೇರೆ ಅದ. ವೇಮು ಅಂತ ಹಾಕಿರ್ತಾರ. ವೇಮು ಅಂದ್ರೆ ವೇದಮೂರ್ತಿಗಳು ಅಂತ ಅರ್ಥ. ವೇದಮೂರ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಏನಾಯಿತು? ವೇದವನ್ನು ಅಧ್ಯಯನ ಮಾಡಿದವನು ಅಂತ ಅರ್ಥ. ವೇದಗಳೇ ಮೂರ್ತಿ ಆಕಾರ ತೆಗೆದುಕೊಂಡು ಬಂದರೆ ಹೆಂಗಿರ್ತದೋ ಹಂಗಿದ್ದಾರ ಅನ್ನೋ ತಾತ್ಪರ್ಯದಲ್ಲಿ, ಅಂದ್ರೆ ಅಧ್ಯಯನ ಮಾಡಿದವನು ಅನ್ನೋಲ್ಲೇ ಮುಕ್ತಾಯ ಆಗ್ತದೆ ಕೊನೆಗೆ. ಹಂಗೆ ಇಲ್ಲೂ ಕೂಡ ತ್ವಂ ಬ್ರಹ್ಮ ಅಂತ ಅನ್ನೋ ಶಬ್ದಕ್ಕೆ ನೀನು ಬ್ರಹ್ಮ ಅಂದ್ರೆ ನೀ ದೇವರು ಅಂತ ಅರ್ಥ ಅಲ್ಲ. ಅದಕ್ಕೆ ಬ್ರಹ್ಮ ಶಬ್ದಕ್ಕೆ ವೇದ ಅಂತ ಅರ್ಥ ಮಾಡಿಕೊಂಡು ನೀನೇ ವೇದ. ವೇದ ಅಂದ್ರೆ ಸ್ವಾಧ್ಯಾಯಾದಿ ಕರ್ತೃತ್ವಾತ್ ಪುತ್ರಸ್ತ್ವಂ ಬ್ರಹ್ಮೇತ್ಯಾದ್ಯುಚ್ಯತೆ. ಭಾಷೆ ನೋಡ್ಕೊಳ್ರಿ, 539ನೇ ಪುಟದಲ್ಲಿ ಮೇಲದ. ಸ್ವಾಧ್ಯಾಯಾದಿ ಕರ್ತೃತ್ವಾತ್, ಚೆನ್ನಾಗಿ ವೇದಾಧ್ಯಯನವನ್ನು ಮಾಡ್ತಿದ್ದಾನ ಅನ್ನೋದಕ್ಕೆ ಮಗನಿಗೆ ಅಪ್ಪ ನೀ ಬ್ರಹ್ಮ ಅಂತ ಹೇಳಿಕತಾರ. ನೀ ವೇದ ನೆನಪದ ಇಲ್ಲೋ ಅಂತಂದ ಅಪ್ಪ. ನೀ ವೇದ ನೆನಪದೋ ಇಲ್ಲೋ ಅಂದ್ರೆ ನೀನು ವೇದಾಧ್ಯಯನ ಮಾಡುತ್ತಿದ್ದಿ, ನೆನಪದನೋ ಇಲ್ಲೋ ಅಂತ ಕೇಳಿದ. ಹೌದು, ಅಹಂ ಬ್ರಹ್ಮ, ನಾನು ವೇದಾಧ್ಯಯನ ಮಾಡುತ್ತಿದ್ದೇನೆ, ಮಾಡ್ತೀನಿ, ಹಿಂಗೆ ಮಗ ಉತ್ತರ ಹೇಳ್ತಾನೆ. ಅರ್ಥ ಆಯ್ತಾ? ಅಲ್ರಿ, ಹಿಂಗ್ಯಾಕೆ ಅರ್ಥ ಮಾಡಬೇಕು? ತ್ವಂ ಬ್ರಹ್ಮ ಅಂದ್ರೆ ನೀನೇ ಬ್ರಹ್ಮ ಅಂತ ಅರ್ಥ ಯಾಕೆ ಮಾಡಬಾರ್ದು? ಮತ್ತು ಈಗ ಮಗಗ ಅಪ್ಪ ಬ್ರಹ್ಮ ಅನ್ಬೇಕಾರೆ ಅಪ್ಪ ಏನು ಮತ್ತೆ ಬ್ರಹ್ಮ ಹೌದೋ ಅಲ್ಲೋ ಸಂಶಯ ಶುರುವಾಗ್ತದೆ. ಹೌದಿಲ್ರಿ? ಈಗ ತ್ವಂ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮ, ತ್ವಂ ಲೋಕಃ, ತ್ವಂ ಬ್ರಹ್ಮ, ತ್ವಂ ಯಜ್ಞ ಅನ್ನೋ ಕಾಲಕ್ಕೆ ಮಗನೇ ನೀನು ಬ್ರಹ್ಮ ಇದ್ದಿ ಅಂದಾಗ ಮಗ ಉತ್ತರ ಕೊಟ್ಬಿಟ್ಟು ಅಪ್ಪ ನಾ ಬ್ರಹ್ಮ ಇದ್ದೀನಿ ಅಂತ. ಮತ್ತು ಅಪ್ಪ ಬ್ರಹ್ಮ ಹೌದೋ ಅಲ್ಲೋ? ಅವ ಅಲ್ಲ ಅಂತಂದ್ರೆ ಮತ್ತು ಇವ ಬ್ರಹ್ಮ ಅಂದ್ರೆ ಮತ್ತು ಇವ ತನ್ನ ಮಗಗೆ ಹೇಳೋ ಕಾಲಕ್ಕೂ ಮತ್ತು ತ್ವಂ ಬ್ರಹ್ಮ ಅನ್ಬೇಕು, ಮತ್ತು ಅವನು ಬ್ರಹ್ಮ ಅಲ್ಲ ಅಂತ ಆಗ್ತದೆ. ಹೌದಿಲ್ಲ? ಮತ್ತು ಅವ ಮಗಗೆ ಹೇಳಬೇಕು ಬೇಡ, ಮತ್ತು ಅವ ತನ್ನ ಮಗಗೆ ಹೇಳ್ಬೇಕು. ಹಿಂಗಿದು ಪರಂಪರಾ ಇದ್ದ ಹೊತ್ತಿನೊಳಗೆ ಮತ್ತು ಯಾರೂ ಬ್ರಹ್ಮ ಆಗದೆ ಹೋಗ್ಬೇಕಾಗ್ತದೆ. ಹಂಗಾರೆ ಬ್ರಹ್ಮ ಅನ್ನೋ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಮಾಡಬಾರ್ದು, ನಾ ದೇವರು ಅಂತ ಅರ್ಥ ಮಾಡಬಾರ್ದು. ಮತ್ತೇನು ಮಾಡಬೇಕು ಅಂದರೆ ನಾನು ವೇದಾಧ್ಯಯನ ಮಾಡಿದವನು ಅಂತ ಅರ್ಥ ಮಾಡಬೇಕು. ಎಷ್ಟು ದೀರ್ಘದ ಅದು? ವೇದವನ್ನು ಅಧ್ಯಯನ ಮಾಡಿದವನು ಎಂಬ ಅರ್ಥದಲ್ಲಿ ಬ್ರಹ್ಮ ಶಬ್ದ ಪ್ರಯೋಗ ಅದ. ತ್ವಂ ಯಜ್ಞ ಅಂತದ, ನೀನ ಯಜ್ಞ ಅಂತ ಅರ್ಥ ಅಲ್ಲ, ನೀ ಯಜ್ಞಕರ್ತ ಅಂತ ಅರ್ಥ, ನೀ ಯಜ್ಞ ಮಾಡಿದವನು ಅಂತ ಅರ್ಥ. ಆಮೇಲೆ ತ್ವಂ ಲೋಕಃ ಅಂತನೋ ಶಬ್ದಕ್ಕೆ ನೀ ಲೋಕ ಅಂತಲ್ಲ, ನೀ ಲೋಕ ಸಾಧನ ಅಂತ ಅರ್ಥ. ಅದಕ್ಕೆ ಇವೆಲ್ಲ ಶಬ್ದಗಳು ಅರ್ಥ ಮಾಡ್ಕೋಬೇಕು ನಾವು. ಮುಂದೆ ಹೇಳ್ತಾರೆ ನೋಡ್ರಿ, ಯಜ್ಞೋಹಂ ಅಹಂ ಲೋಕ ಇತಿ ಅಂತ ಮುಗೀತು. ಯದ್ವೈ ಕಿಂಚ ಅನೂಕ್ತಂ ತಸ್ಯ ಸರ್ವಸ್ಯ ಬ್ರಹ್ಮ ಇತ್ಯೇಕಥಾ. ಏನಾತಪ್ಪ? ಈಗ ಅದೇ ಯಾವ ಶಬ್ದ ನಮ್ಗೆ ಗೊತ್ತಾಗಲಿಲ್ಲ ಅಂತದ ಆ ಶಬ್ದವನ್ನು ವಿವರಣೆ ಮಾಡ್ಲಿಕ್ಕತ್ತದ. ಏನಂತ? ತ್ವಂ ಬ್ರಹ್ಮ ಅಂದ್ಬಿಡ್ತು. ಬ್ರಹ್ಮ ಶಬ್ದದ ವಿವರಣೆಯನ್ನು ವೇದ ಕೊಡ್ತದ. ಯದ್ವೈ ಕಿಂಚ ಅನೂಕ್ತಂ, ಏನೇನು ಅನೂಕ್ತವಿದೆಯೋ. ಅನೂಕ್ತ ಅಂದ್ರೆ ಏನು ಅಂದ್ರೆ ವೇದ. ವೇದಕ್ಕೆ ಅನೂಕ್ತ ಅಂತ ಹೆಸರು. ಪೆನ್ಸಿಲ್ಲೇ ಪುಸ್ತಕದೊಳಗೆ ಅಡ್ಡಗಿರಿ ಹಾಕ್ಕೊಂಡ ಕೆಳಗ ಅನೂಕ್ತ ಶಬ್ದದ ಕೆಳಗೆ ಬರ್ಕೋಬೇಕು ವೇದ ಅಂತ ಬರ್ಕೋಬೇಕು, ಅನೂಕ್ತ ಅಂತ. ಯಾಕೆ ಹಂಗೆ ಹೇಳ್ಯಾರ ಅಂತಂದ್ರೆ ರಘುತ್ತಮ ಸ್ವಾಮಿಗಳವರು ಕೋಶವನ್ನು ಉದಾಹರಣೆ ಮಾಡ್ತಾರೆ. ಎಲ್ಲದ? ಭಾಗವತ್ ತಾತ್ಪರ್ಯದಲ್ಲಿ ಹೇಳಿರುವಂತಹದ್ದು. ತ್ರಯೀ ಶ್ರುತಿರ್ ನಿತ್ಯವಾಕ್ಯ ವೇದೋ ಅನುವಚನಂ ತಥಾ ಅಂತದ. ಅನುವಚನ ಅಂದ್ರೆ ಅನುಕ್ತ ಅಂದ್ರೆ ಎರಡು ಒಂದೇ. ಅನುವಚನ ಅನುಕ್ತ. ಅನುಕ್ತ ಅಂದ್ರೆ ವೇದ. ಇಲ್ಲಿ ಬ್ರಹ್ಮ ಶಬ್ದದಿಂದ ಏನನ್ನು ತೆಗೆದುಕೋಬೇಕು ಅಂತ ಹೇಳಿಕತ್ತಾರ. ಈಗ ಇಷ್ಟು ಹೇಳಿದರು. ಕಿಂಚ ಅನೂಕ್ತಂ ತಸ್ಯ ಸರ್ವಸ್ಯ ಬ್ರಹ್ಮ ಇತ್ಯೇಕಥಾ. ಬ್ರಹ್ಮ ಎಂಬ ಶಬ್ದದಿಂದ ಎಲ್ಲ ವೇದಗಳನ್ನು ಸಂಗ್ರಹಿಸಬೇಕು. ಇತ್ಯೇಕತಾ ಅಂತನೋ ಶಬ್ದಕ್ಕೆ ಸಂಗ್ರಹಿಸಿರಿ ಅಂತ ಅರ್ಥ. ಅದಕ್ಕೆ ಏಕತಾ ಅನ್ನೋ ಶಬ್ದಕ್ಕೆ ಏಕಶಬ್ದೇನ ಗ್ರಹಣಂ ಅಂತ ಅರ್ಥ. ಬರೆದಿಟ್ಕೊಳ್ರಿ. ಏಕತಾ ಅಂತನ್ನೋ ಶಬ್ದಕ್ಕೆ ಏಕಶಬ್ದೇನ ಸಂಗ್ರಹ. ಮಗನು
ಯಾವ ಯಾವ ವೇದಗಳನ್ನು ಅಧ್ಯಯನ ಮಾಡಿದ್ದಾನೋ ಆ ಎಲ್ಲ ವೇದಗಳನ್ನು ಒಂದೇ ಶಬ್ದದಿಂದ ಸಂಗ್ರಹಿಸಬೇಕಾಗಿದ್ರೆ ಬ್ರಹ್ಮ, ತ್ವಂ ಬ್ರಹ್ಮ, ನೀ ಯಾವ್ಯಾವ ವೇದ ಅಧ್ಯಯನ ಮಾಡಿದ್ದೀಯಲ್ಲಪ್ಪ ಅದೆಲ್ಲ ಬ್ರಹ್ಮ ಅಂತ ತಿಳ್ಕೊ ಅಂತ ಹೇಳಿದರು. ಮುಂದೆ ಇನ್ನು ಏ ವೈಕೆ ಚ ಯಜ್ಞಾ ತೇಷಾಂ ಸರ್ವೇಷಾಂ ಯಜ್ಞ ಇತ್ಯೇಕತಾ. ಅಪ್ಪ ಮಗನಿಗೇನು ಹೇಳಿದ? ನೀ ಯಜ್ಞ ಮಾಡು ಅಂತ ಇಷ್ಟು ಹೇಳಿದ. ತ್ವಂ ಯಜ್ಞ ಅಂದ್ರೆ ತ್ವಂ ಯಜ್ಞಕರ್ತ, ನೀನು ಯಜ್ಞವನ್ನು ಮಾಡುವನು ಅಂತ. ಸರಿ, ಯಜ್ಞ ಮಾಡು ಅಂದರೆ ಯಾವ ಯಜ್ಞ ಅಂತ ಹೋಗಬೇಕು? ಯಾಕಂದ್ರೆ ಅನೇಕ ಯಜ್ಞಗಳವ. ದ್ರವ್ಯಯಜ್ಞ, ಜ್ಞಾನಯಜ್ಞ, ಜಪಯಜ್ಞ, ತಪೋಯಜ್ಞ, ಹಿಂಗೆ ಅನೇಕ ಯಜ್ಞಗಳಿದ್ದಾಗ ಯಾವ ಯಜ್ಞ ತಗೋಬೇಕು ಅಂದ್ರೆ ಒಂದು ಯಜ್ಞ ಶಬ್ದದಿಂದಲೇ ಎಲ್ಲ ಯಜ್ಞಗಳನ್ನು ಸಂಗ್ರಹ ಮಾಡ್ರಿ. ಹೆಂಗೆ ಬ್ರಹ್ಮ ಎಂಬ ಒಂದು ಶಬ್ದದಿಂದ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿದವನು ಸಂಗ್ರಹ ಮಾಡ್ತಾ ಇದ್ದಾರೋ ಹಂಗೆ ಯಜ್ಞ ಎಂಬ ಶಬ್ದದಿಂದ ದ್ರವ್ಯವನ್ನು ಖರ್ಚು ಮಾಡಿ, ವೆಚ್ಚ ಮಾಡಿ, ವಿನಿಯೋಗ ಮಾಡಿ ಮಾಡುವ ಯಜ್ಞ, ಜ್ಞಾನಯಜ್ಞ, ಆಮೇಲೆ ದಾನಯಜ್ಞ, ಏನೇನು ಯಜ್ಞಗಳವನೋ ಅವೆಲ್ಲವನ್ನು ಒಂದೇ ಯಜ್ಞ ಶಬ್ದದಿಂದ ತೆಗೆದುಕೊಳ್ಳ್ರಿ. ಯಜ್ಞಾ ತೇಷಾಂ ಸರ್ವೇಷಾಂ ಯಜ್ಞ ಇತಿ ಏಕತಾ, ಏವೈಕೆ ಚ ಲೋಕಾ ತೇಷಾಂ ಸರ್ವೇಷಾಂ ಲೋಕ ಇತ್ಯೇಕತಾ. ಲೋಕಗಳು ಅಂತೇನೇನವ ಆ ಎಲ್ಲ ಲೋಕಗಳಿಗೂ ಲೋಕ ಒಂದೇ ಶಬ್ದದಿಂದ ತೆಗೆದುಕೊಳ್ಳ್ರಿ. ಹೆಂಗ ಬ್ರಹ್ಮ ಶಬ್ದ ಬಂತು, ಯಜ್ಞ ಶಬ್ದ ಬಂತು, ಹಂಗೆ ಲೋಕ ಶಬ್ದದಿಂದಲೂ ತೆಗೆದುಕೊಳ್ಳಬೇಕು. ಏತಾವದ್ವಾ ಇದಂ ಸರ್ವಂ ಏತಸ್ಮಾತ್ ಸರ್ವಂ ಸನ್ನಯಮಿತೋ ಅಭುಜನದಿತಿ. ಏತಾವದ್ವಾ ಇದಂ ಸರ್ವಂ. ಯಾರೋ ಮಧ್ಯದಲ್ಲಿ ಪ್ರಶ್ನೆ ಕೇಳಿದ್ರಂತ, ಅಲ್ಲ ಇಷ್ಟೇ ಹೇಳಿದ್ರಲ್ಲ ಅಪ್ಪ ಮಗನಿಗೆ, ಬೇರೆ ಇನ್ನೊಂದು ಹೇಳಬೇಕಾಗಿತ್ತಲ್ಲ, ಇನ್ನೂ ಹೇಳಬಹುದಾಗಿತ್ತಲ್ಲ, ಏನು ಎಷ್ಟು ಹೇಳಿದರು? ಇಷ್ಟೇ ಹೇಳಿಬಿಟ್ರು. ನೋಡಪ್ಪ, ನೀನು ಬ್ರಹ್ಮ, ನೀನು ಯಜ್ಞ, ನೀನು ಲೋಕ ಅಂತ ಇಷ್ಟೇ ಹೇಳಿದರು, ಬೇರೆಯನ್ನು ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದರು, ನಮ್ಮ ಜೀವನದಲ್ಲಿ ಇರೋದೇ ಮೂರು, ಬೇರೆ ಇನ್ನೇನು ಇಲ್ಲೇ ಇಲ್ಲ. ಅಧ್ಯಯನ ಮಾಡುವುದು, ಯಜ್ಞ ಮಾಡುವುದು, ಲೋಕಾಂತರವನ್ನು ಹೊಂದುವುದು. ಇಷ್ಟು ಬಿಟ್ಟರೆ ಬೇರೆ ಏನೂ ಇದ್ದಿದ್ದಿಲ್ಲ, ಎಕ್ಸ್ಟ್ರಾ ಇಲ್ಲೇ ಇಲ್ಲ. ಉಳಿದದ್ದು ಯಾವವ ಅವೆಲ್ಲ ಇವಕ್ಕೆ ಅಂಗವಾಗಿ, ಇವಕ್ಕೆ ಪೋಷಕವಾಗಿರ್ತಾವಷ್ಟೆ. ಅಧ್ಯಯನಕ್ಕೆ ಅಂಗ ಏನೇನು ಬೇಕು ಅವೆಲ್ಲ ತೊಗೊಳ್ಬೇಕು, ಯಜ್ಞಕ್ಕೆ ಅಂಗ ಏನೇನು ಬೇಕು ತೊಗೋಬೇಕು, ಇಲ್ಲಿ ಮತ್ತು ಪರಲೋಕಗಳ ಎರಡು ಕಡೆ ಲೋಕವ, ಅಲ್ಲಿ ಬೇಕಾದ್ರೂ ತೊಗೊಳ್ಬೇಕು, ಅಷ್ಟು ಕೆಲಸ ಹೇಳಿದರು. ಏತಾವದ್ವಾ ಇದಂ ಸರ್ವಂ. ಉಪದೇಶ ಮಾಡಲು ಬೇಕಾಗಿದ್ದಿಷ್ಟೇ ಅಲ್ಲ, ಮಗನಿಗೆ ಅಪ್ಪ ಇನ್ನೇನು ಉಪದೇಶ ಮಾಡಬೇಕಾಗಿದೆ? ಅಧ್ಯಯನ ಮಾಡಪ್ಪ, ಅಧ್ಯಯನಕ್ಕೆ ಅನುಗುಣವಾಗಿ ಮುಂದೆ ಗೃಹಸ್ಥಾಶ್ರಮ ಸ್ವೀಕಾರ ಮಾಡಿಕೊಂಡು ಮುಂದೇನು ಮಾಡಿ, ಈ ಗೃಹಸ್ಥನೇ ಇದ್ದಾನ ಮಗ ಈಗ, ಅಥವಾ ಇದ್ದಿದ್ದಿಲ್ಲ ಅಂದರೆ ಇದು ಮಾಡಿಕೊಂಡು ಅನಂತರದಲ್ಲಿ ಯಜ್ಞವನ್ನು ಮಾಡು, ಅನಂತರದಲ್ಲಿ ಲೋಕಾಂತರವನ್ನು ಹೊಂದು ಅಂತ ಹೇಳಬೇಕಾಗಿದೆ. ಲೋಕಗಳಲ್ಲೂ ಅಷ್ಟೇ, ಮೋಕ್ಷಾದಿ ಲೋಕಗಳನ್ನು ಹೊಂದು ಅಂತ ತಾತ್ಪರ್ಯದಿಂದ ಹೇಳಬೇಕಾಗಿದೆ. ಅಲ್ರಿ, ಇಷ್ಟ ಯಾಕೆ ಹೇಳ್ಬೇಕಪ್ಪ ಅವಂಗ? ಅಪ್ಪ ಮಗನಿಗೆ ಇದನ್ನೆಲ್ಲ ಯಾಕೆ ಉಪದೇಶ ಮಾಡಬೇಕಾಯಿತು? ಬೇಡ, ಉಪದೇಶ ಮಾಡೋದು ಬೇಡ ಅಂತಂದ್ರೆ ಮುಂದೆ ಉತ್ತರ ಕೊಡ್ತಾರೆ. ಏತಾವದ್ವಾ ಇದಂ ಸರ್ವಂ ಅಂತ ಮೊದಲೇ ಹೇಳಿ, ಏತಸ್ಮಾತ್ ಸರ್ವಂ ಸನ್ನಯಮಿತೋ ಅಭುನಜತ್ ಇತಿ ತಸ್ಮಾತ್ ಪುತ್ರ ಮನುಶಿಷ್ಟಂ ಲೋಕ್ಯಮಾಹು. ಅವನು ಇನ್ನು ಸಣ್ಣ ಅಂದ್ರೆ ಉತ್ತಮ, ತಿಳಿತಿಲ್ಲೋ? ಇಲ್ಲಿ ಹೆಂಗೆ ಬಿಡಿಸ್ಬೇಕು ಅದನ್ನು ನಾವು ಅಂತಂದ್ರೆ, ಏತಸ್ಮಾತ್ ಈ ಕಾರಣದಿಂದ, ಸರ್ವಂ ಸನ್ನಯಂ, ಸನ್ನಯಂ ಅಂದರೆ ಉತ್ತಮನಾಗಿರುವಂಥ ಇವನು ಏನು ಮಾಡ್ತಾನೆ? ಮನುಷ್ಯತ್ವೇನ ಪ್ರಾಪ್ತಃ ಇತೋ ಅಭುಜನತ್, ಇಲ್ಲಿಂದ ಹೋಗಿ ದೇವತೆಗಳನ್ನು ಹೊಂದುತ್ತಾನೆ ಅಂತ ಇಟ್ಕೊಳ್ರಿ. ತಿಳಿತಿಲ್ಲೋ? ಸಪ್ತಾನ್ನೋಪಾಸಕನಾಗಿರುವಂಥ ವ್ಯಕ್ತಿ ಏನಿದ್ದಾನಲ್ಲ, ಅವನ ಮೇಲೆ ಹೋಗಿ ತನ್ನ ಮೂಲ ರೂಪಕ್ಕೋ ಅಥವಾ ದೇವತೆಗಳನ್ನು ಹೊಂದುತ್ತಾನೆ. ಆದರೆ ಒಂದು ಅಂಶದಿಂದ ಏನು ಮಾಡಿರ್ತಾನೆ ಅಂದ್ರೆ ಮಗನನ್ನು ಹೊಂದುತ್ತಾನೆ. ಗೊತ್ತದ ಹೇಳಿ, ನಿನ್ನ ವಿಷಯ ತಿಳಿಸ್ಬಿಟ್ಟಿನಿ. ಇಷ್ಟು ಮಗನಿಗೆ ಉಪದೇಶ ಮಾಡಿದ ವ್ಯಕ್ತಿ ಇದ್ದಾನಲ್ಲ, ಅವ ಇಲ್ಲಿಂದ ಹೋಗುವ ಕಾಲದಲ್ಲಿ ತಾನು ಉತ್ತಮನಾದ ದೇವತಾ ಸ್ವರೂಪನಾದವನು ಅಥವಾ ದೇವತಾ ಪದವಿಯನ್ನು ಹೊಂದುವನು. ದೇಹತ್ಯಾಗ ಮಾಡುವಾಗ ಮಗನಲ್ಲಿ ಒಂದು ಅಂಶದಿಂದ ನಿಂತುಕೊಳ್ತಾನ. ಕರ್ಮ ಮತ್ತೆ ಕಂಟಿನ್ಯೂ ಆಗ್ತಿರ್ತಾವನ ಹೆಸರಲ್ಲೇ ಇಲ್ಲಿ. ಇಲ್ಲಾಂದ್ರೆ ಏನಾಗಬೇಕು? ಮುಂದೆ ಆಚಾರ ಭಾಷೆದಾಗ ಬರೀತಾರ, ಜನ್ಮ ಜನ್ಮಾಂತರಗಳಲ್ಲಿ ಬಂದು ಮಾಡಬೇಕಾದ ಕರ್ಮಗಳನ್ನೆಲ್ಲ ಇಲ್ಲೇ ಮಗನಲ್ಲಿ ನಿಂತ್ಕೊಂಡು ಸುಖವಾಗಿ ಮಾಡಿ ಮುಗಿಸ್ಬಿಡ್ತಾನಂತವ. ಪ್ರಾಫಿಟ್ ಅದು. ತಗೊಳ್ರಿ. ಅದಕ್ಕೆ ಪುತ್ರ ಮನುಶಿಷ್ಟಂ ಲೋಕ್ಯಮಾಹು. ಹಂಗಾರೆ ಏನಾಯಿತು? ತಂದೆಯು ಯಾತಕ್ಕಾಗಿ ಮಗನನ್ನು ಹಿಂಗೆ ಅನುಶಾಸನ ಮಾಡಬೇಕು ಅಂದರೆ, ಉತ್ತಮನಾಗಿರುವಂಥ ಒಬ್ಬ ದೇವತಾ ಉಪಾಸಕನಾದವನು, ಸಪ್ತಾನ್ನ ಉಪಾಸಕನಾದವನು ಇಲ್ಲಿಂದ ಹೋಗುವಾಗ ಒಂದು ರೂಪದಲ್ಲಿ ಮಗನಲ್ಲಿ ಇರ್ತಾನೆ. ಮಗನಲ್ಲಿ ಇದ್ದೇನಾಗ್ತದೆ?
ಶಿಕ್ಷಣ ಕೊಟ್ಟಿರುವಂಥ ಮಗನಿಂದ ಅವನೇನು ವೇದಾಧ್ಯಯನಾದಿಗಳನ್ನೆಲ್ಲವನ್ನು ಮಾಡ್ತಾನಲ್ಲ ಆ ಫಲಗಳನ್ನು ಇವನು ಉಣ್ಣುತ್ತಾನೆ. ಈಗ ಅಪ್ಪ ಹೇಳ್ದ ನೀ ವೇದಾಧ್ಯಯನ ಮಾಡು ಅಂತ ಹೇಳ್ದ, ಮಗ ವೇದಾಧ್ಯಯನ ಮಾಡಿದ ಅಂದ್ರೆ ಆ ವೇದಾಧ್ಯಯನದ ಪುಣ್ಯ ಎಲ್ಲ ಯಾರಿಗೆ ಬಂತು? ಮಗನಿಗೆ, ಅಪ್ಪನಿಗೆ ಬಂತು. ಯಾಕ? ಮಾಡು ಅಂತ ಹೇಳಿದ ಮಾಮ. ಹೆಂಗೆ ಲಾಭ ಅದ ನೋಡ್ರಿ. ವೇದಾಧ್ಯಯನ ಮಾಡುವುದು ಒಂದು ಲಾಭ ಆದರೆ ಮಾಡು ಅಂತ ಹೇಳುವುದು ಒಂದು ಲಾಭ. ಸಂಧ್ಯಾ ವಂದನೆ ಮಾಡುವುದು ಒಂದು ಲಾಭ ಆದರೆ ಮಾಡು ಅಂತ ಹೇಳುವುದು ಒಂದು ಲಾಭ. ಯಾರು ಸಂಧ್ಯಾನ ಮಾಡ್ರಿಪ್ಪ, ಸಂಧ್ಯಾನ ಮಾಡ್ರಿ, ಅವಶ್ಯ ಮಾಡ್ರಿ. ಅದಕ್ಕೆ ಕೆಲವರು ಯಾರೋ ಕಾರ್ಯಕ್ರಮ ಮಾಡೋ ಕಾಲಕ್ಕೆ ಅವಶ್ಯ ಮಾಡ್ರಿ, ನಮ್ಮಿಂದ ಏನು ಆಗ್ತದೆ ಮಾಡ್ತೀವಿ ಅಂತ ಇಷ್ಟು ಅಂದ್ಬಿಟ್ರೆ ಮಾಡಲಿ ಮಾಡದೇ ಇಲ್ಲ ನಾವು ಕರ್ಮವನ್ನು ಅವ್ರು ಮಾಡಿದ್ರೊಳಗೆ ಪುಣ್ಯ ನಮಗೆ ಬರ್ತಿರ್ತದೆ. ಏನು ಮಾಡ್ತೀವಿ? ಸಂಧ್ಯಾ ಮಂತ್ರ ಬರಂಗಿಲ್ಲ, ಸುಮ್ಮನೆ ಸಂಧ್ಯಾ ಏನು ಮಾಡ್ತಿದ್ದೆ ಬೈಕ್ ಕೂಡಿಸ್ಬಾರ್ದು ಅವನಿಗೆ, ಅವ್ನಿಗೆ ಹೆದರಿಸ್ಬಾರ್ದು. ಅವಂಗ ಪೂಜಾ ಮಾಡ್ಲಿಕ್ಕೆ ಹೊಂಟ ಪೂಜಾ ಶಾಲಿಗ್ರಾಮ ಏನು ಹೇಳು ಶಬ್ದ ಹೇಳು, ಸಂಸ್ಕೃತ ಶಬ್ದ ಹಿಂಗೆ ಅವ್ನು ವ್ಯುತ್ಪತ್ತಿ ಕೇಳಿ ಹೆಸರು ಕೂಡಿಸ್ಬಿಟ್ಟು ಏನು ಮಾಡ್ತಾನೆ? ಪೂಜೆ ಮಾಡಿದ ಶಾಲಿಗ್ರಾಮ ಗಡಿಕೆ ನೀರಾಗ ಸಿಗ್ತಾವು, ನಿಮ್ಮ ಊರಾಗ ಸಿಗ್ತಾವ ಹೇಳೋಣ ಅಂತ ಅವ್ನು ಗಾಬರಿ ಆಗ್ಬಿಡ್ತಾನೆ. ಅವ್ನು ಗೊತ್ತೇ ಇಲ್ರಿ ಅವ್ನು ಶಾಲಿಗ್ರಾಮ ಅನ್ನೋದೇ ಗೊತ್ತು. ಪಾಪ ಪೂಜೆ ಬಿಟ್ಬಿಡ್ತಾನೆ ಅವ್ನು. ಹಂಗೆ ಮಾಡಬಾರ್ದು. ಮಾಡಪ್ಪ, ಅವಶ್ಯ ಮಾಡು, ಸಂತೋಷ, ಕಲಿ, ಒಳ್ಳೇದಾಗ್ತದೆ. ಹಿಂಗೆ ಹೇಳಿದ್ರೆ ಅವ್ನು ಮಾಡ್ತಾನ್ರಿ. ಎಂಥ ಮಗನಿಂದ ನಿಮಗೆ ಲೋಕಪ್ರಾಪ್ತಿ ಅಂದ್ರೆ ಅನುಶಿಷ್ಟಂ ಪುತ್ರಂ ಲೋಕ್ಯಮಾಹು. ಶಿಕ್ಷಿತನಾದ ಮಗ ನಿಮಗೆ ಲೋಕ ಸಾಧನೆ ಹೊರತಾಗಿ ಅಶಿಕ್ಷಿತ ಮಟ್ಟಿ ಅಂತ ಒಂದಿರ್ತದೆ ನೋಡಿ ಶಬ್ದ. ಅಂಥ ಮಕ್ಕಳು ನಿಮಗೆ ಎಂದೆಂದೂ ಲೋಕ ಸಾಧನ ಆಗುವುದಿಲ್ಲ. ಉಲ್ಟಾ ಅವ್ರು ನಮಗೆ ಪ್ರಾಣಕಂಟಕ ಹಾಕಿ ಕೂತಿರ್ತಾವ. ಅದಕ್ಕೆ ಅವ್ರನ್ನ ಓದಿಸ್ಬೇಕು ಮೊದಲು. ಶಾಸ್ತ್ರ ಎಕಡ್ರೆ ಇರಲಿ, ಹೊಟ್ಟೆ ಹೊರ್ಕೊಳಿಕರ ಮೊದಲು ಮಾಡಬೇಕು. ಇಲ್ಲ ನಾವು ಮತ್ತೆ ಪ್ರಾಣ ತಿಂತಿರ್ತಾವ ನಾವು ಬಂದವು. ಅದಕ್ಕೆ ಹೇಳಿದ್ದು ನೀವಿಬ್ಬರು ಇಂದ್ರಿಯ ಮಾಡಿದ ವಿಷಯ ಹೇಳಿ ವಿಷಯ ಹೇಳಿದ್ದು. ಅದಕ್ಕೆ ಪುತ್ರ ಮನುಶಿಷ್ಟಂ ಲೋಕ್ಯಮಾಹುಹು ಅಂತ ಹೇಳಿದ್ರು. ಸರಿನಾ? ಇಲ್ಲಿವರೆಗೆ ಎಲ್ಲಿ ಬಂತು ನೋಡ್ಕೊಳ್ರಿ. ಏತಾವದ್ವಾ ಇದಂ ಸರ್ವಂ ಏತಸ್ಮಾತ್ ಸರ್ವಂ ಸನ್ನಯಮಿತೋ ಅಭುನಚತ್ ಇತಿ. ಇದೇನದ ಇಷ್ಟೇ ಉಪದೇಶ ಮಾಡಬೇಕು. ವೇದಾಧ್ಯಯನ ಮಾಡು, ಕರ್ಮಗಳನ್ನು ಮಾಡು, ಪರಲೋಕವನ್ನು ಹೊಂದು ಅಂತ ಹೇಳಬೇಕು. ಹೀಗೆ ಉಪದೇಶ ಮಾಡಿರುವಂಥ ಉತ್ತಮನಾದ ಜೀವ ಏನಿದ್ದಾನ ಅವ ಇಲ್ಲಿಂದ ಒಂದು ರೂಪದಿಂದ ಮೇಲೆ ಹೋಗ್ತಾನೆ, ಇನ್ನೊಂದು ರೂಪದಿಂದ ಮಗನನ್ನು ಹೊಂದುತ್ತಾನೆ. ಆ ಮಗ ಮಾಡುವ ವೇದಾದಿಗಳ ಅಧ್ಯಯನ, ಯಜ್ಞ, ಕರ್ಮ ಇವುಗಳೆಲ್ಲದರ ಫಲವನ್ನು ಪಡಿತಾ ಇದ್ದಾನೆ. ಅದರಿಂದ ಶಿಕ್ಷಿತನಾದ ಮಗನನ್ನೇ ಲೋಕ ಸಾಧನ ಅಂತ ಕರಿಬೇಕೆ ಹೊರತಾಗಿ ಎಜುಕೇಟ್ ಆಗಿರ್ಬೇಕವ. ಅನ್ಎಜುಕೇಟೆಡ್ ಇದ್ರೆ ಅವ ಪ್ರಯೋಜನವೇ ಇಲ್ಲ. ಅವಂಗ ಪಂಚಾಂಗ ಅಂದ್ರೆ ದಶಾಂಗ ಅಂತ ಗೊತ್ತಾಗ್ತಿರ್ತ. ಮಂಗಳಾರತಿಗೆ ದಶಾಂಗ ತಗೊಂಬ ಅಂತ ಯಾರು ಹೇಳಿದ್ರಂತ. ಎರಡು ಪಂಚಾಂಗ ತಂದಿದ್ನಂತವ. ಎರಡು ಪಂಚಾಂಗ ಏನ್ರಿ ಇದು? ಇಲ್ಲಿ ಬಂದದ್ದು ಸಪ್ತಾನ್ನವನ್ನು ಉಪಾಸನ ಮಾಡೋ ದೇವತಾ ಅಂತ ಬಂದದ. ನಮ್ಮ ವಿಷಯ ಏನು ಮತ್ತ ಅಂದ್ರೆ ಆತ್ಮಾವೈ ಪುತ್ರನಾಮಾಸಿ, ತನ್ನದೇ ಇನ್ನೊಂದು ರೂಪ ಅಂದ್ರೆ ಮಗ ಅಂತ ಹೇಳಿದ್ದಾರೆ. ಆತ್ಮಾವೈ ಪುತ್ರನಾಮ, ನೀನೇ ಮಗ ಅಂದ್ರೆ ನಿಂದು ಇನ್ನೊಂದು ರೂಪ, ಅದು ಬೇರೆ ಏನಿಲ್ಲೇ ಇಲ್ಲ. ಅದಕ್ಕೆ ಅವ ಮಾಡಿದ ಕರ್ಮಗಳೆಲ್ಲವೂ ನಿನಗೆ ಬಂದೇ ಬರ್ತದೆ, ಅವಶ್ಯ ಬರ್ತದೆ. ಹೌದು, ಅದಕ್ಕೆ ಮತ್ತೆ ಅದನ್ನೇ ಹೇಳ್ತಾರೆ ಮನುಷ್ಯ ಲೋಕ ಸಾಧನ ಅಂದ್ರೆ ಮಕ್ಕಳು ಅಂತ. ಅದಕ್ಕೆ ಹೇಳಿಕತ್ತ ಅದು ಆಗ ಹೇಳಿದ್ನಲ್ಲ, ಅಶಿಕ್ಷಿತ ಅದು. ತಸ್ಮಾದೇನ ಮನುಷಾಸತಿ ಸ ಯದಾ ಏವಂ ವಿತ್ ಅಸ್ಮಾಲ್ಲೋಕಾತ್ ಪ್ರೇತ್ಯ ಅಥ ಏಭಿರೇವ ಪ್ರಾಣೈ ಸಹ ಪುತ್ರಮಾವಿಶತಿ. ತಸ್ಮಾತ್ ಆದ್ದರಿಂದ ಏನಂ ಅನುಶಾಸತಿ, ಈ ಮಗನಿಗೆ ಅನುಶಾಸನ ಅಂದ್ರೆ ಪಾಠವನ್ನು ಹೇಳಿಕೊಡ್ತಾನೆ. ಸಹ ಯದಾ ಏವಂ ವಿತ್, ಆ ವ್ಯಕ್ತಿ ಯಾವಾಗ ಈ ಸಪ್ತ ಅನ್ನಗಳನ್ನು ತೆಗೆದುಕೊಂಡಿದ್ದಾನೋ, ಅಸ್ಮಾಲ್ಲೋಕಾತ್ ಪ್ರೈತಿ, ಈ ಲೋಕದಿಂದ ಮರಣ ಹೊಂದಿ ಬೇರೆ ಕಡೆಗೆ ಹೋಗ್ತಾನೋ, ಅಥ ಏಭಿಹಿ ಏವ ಪ್ರಾಣೈ ಸಹ ಪುತ್ರಮಾವಿಶತಿ. ಒಂದು ರೂಪದಿಂದ ಬೇರೆ ಕಡೆಗೆ ಹೋಗ್ತಾನಂದ್ರಿ, ಒಂದು ರೂಪದಿಂದ ಮಗನ ಕಡೆ ಬರ್ತಾನಂದ್ರಿ. ಮಗನೊಳಗೇನು ಬರ್ಲಿಕ್ಕತ್ತಾನಲ್ಲ, ಒಬ್ಬನ ಬರ್ಲಿಕ್ಕತ್ತಾನೇನು ಅಂದ್ರೆ ಇಲ್ಲ, ಆ ಸರಸ್ವತೀ ದೇವಿ ಬ್ರಹ್ಮದೇವರು ಪ್ರಾಣದೇವರಿಂದ ಕೂಡಿಕೊಂಡು ಒಳಗೆ ಬರ್ತಾನೆ. ಅವರಿಗೆ ಇದ್ದೇ ಇದ್ದಾರೆ. ಯಾಕೆ? ಸಪ್ತಾನ್ನವನ್ನು ಬಲ್ಲವರಾದ್ದರಿಂದ ಅದರಲ್ಲಿ 3 ಅನ್ನಗಳ ಅಭಿಮಾನಿ ದೇವತೆಗಳನ್ನು ಪರಿಚಯ ಮಾಡಿಸಿದ್ದರಿಂದ, ಯಾರ್ಯಾರ ಪರಿಚಯ ಮಾಡಿಸಿದ 3 ಅನ್ನದ ಅಭಿಮಾನಿಗಳನ್ನು? ಸರಸ್ವತಿ, ಬ್ರಹ್ಮ ಮತ್ತು ಪ್ರಾಣದೇವರು. ಈ 3ರನ್ನು ಸೇರಿಕೊಂಡು ಮಗನ ದೇಹದಲ್ಲಿ ಪ್ರವೇಶವನ್ನು ಮಾಡುತ್ತಾನೆ. ಇಷ್ಟರ್ಥದ ಅದಕ್ಕೆ. ಸರಿ. ಸ ಯದ್ಯನೇನ ಕಿಂಚಿದಕ್ಷ್ಣಯ ಕೃತಂ ಭವತಿ ತಸ್ಮಾದೇನಂ ಸರ್ವಸ್ಮಾತ್ ಪುತ್ರೋ ಮುಂಚತಿ ತಸ್ಮಾತ್ ಪುತ್ರೋ ನಾಮ. ಭಾಳ ಚಂದದ. ಏನಂತಾರೆ? ಯದ್ಯನೇನ, ಇವೇನು ತಂದೆ ಪ್ರವೇಶ ಮಾಡ್ಲಿಕ್ಕೆ ತಾನಲ್ಲ ಮಗನಲ್ಲಿ, ಅವ ಒಂದು ವೇಳೆ ತನ್ನ ಜೀವನದಲ್ಲಿ ಕಿಂಚಿದ ಅಕ್ಷ್ಣಯ ಕೃತಂ ಭವತಿ ಅಂದ್ರೆ
ದೋಷವನ್ನೇನಾದರೂ ದೋಷಯುಕ್ತವಾದ ಕರ್ಮಗಳು ಅಥವಾ ತಪ್ಪುಗಳು ಪಾಪಗಳನ್ನೇನೋ ಅವನು ಮಾಡಿದ್ದ ಅಂತಾದರೆ ಆ ಪಾಪವನ್ನ ಈ ಮಗನು ಮಾಡುವ ಸತ್ಕರ್ಮಗಳಿಂದ ಪರಿಹರಿಸಿಕೊಳ್ಳುತ್ತಾನೆ. ನಿಂತು ಮಗನಲ್ಲಿ ನಿಂತಾನೆ, ತಾನೇ ಪರಿಹರಿಸ್ಕೊತಾನೆ. ಅದಕ್ಕೆ ಅದು ತಾನೇ ನಿಂತೊಂಬುದು ಒಂದು, ಮಗ ಏನು ಮಾಡಿದಂಗೆ ಆತು ಅಂತ ಎರಡನೇದಿದೆ. ಅಪ್ಪ ಮಾಡಿದ ತಪ್ಪುಗಳನ್ನು ಮಗನು ಪರಿಹರಿಸುತ್ತಾನೆ ಅನ್ನೋದಕ್ಕೇನೆ ಅವನಿಗೆ ಪುತ್ರ ಅಂತ ಹೆಸರು. ಪಾಪಗಳವ ನಮ್ಮಲ್ಲಿ ಟ್ರಕ್ಗಟ್ಲೆ ಅವ ಅಂತ ಇಟ್ಕೊಳ್ರಿ. ಅವು ಏನಾಗ್ತಾವ ಅಂದ್ರೆ, ನಾವು ಹೋಗೋ ಕಾಲಕ್ಕೆ ನಮ್ಮ ಮಕ್ಕಳಿದ್ದು ಅಂದ್ರೆ ಅವ್ರ ಮುಂದೆ ಯಜ್ಞ ಅಧ್ಯಯನ ದಾನ ಕರ್ಮಗಳನ್ನು ಮಾಡ್ತಿದ್ರು ಅಂದ್ರೆ ತಮ್ಮ ಪಾಪಗಳನ್ನು ಕಳ್ಕೋತಾರ ಅಂತಲ್ಲ, ನಮ್ಮ ಪಾಪಗಳನ್ನು ಕಲಿತಾರ. ಆದ್ದರಿಂದಲೇ ಪ್ರತಿಯೊಬ್ಬರು ತಪ್ಪದೇ ಎಲ್ಲ ಯಜ್ಞ ಕರ್ಮಗಳನ್ನು ನಾ ಮಾಡೋದ್ರಿಂದ ನಮ್ಮ ಅಪ್ಪಗೆ, ನನ್ನ ಮಗ ಮಾಡೋದ್ರಿಂದ ನನಗೆ, ಅವ್ರ ಮಗ ಮಾಡೋದ್ರಿಂದ ಅವಂಗ, ಹಿಂಗೆ ಬರ್ತಿರ್ತಾವೆಲ್ಲ ಅವು. ನೋಡ್ರಿ ಹೇಳ್ಯಾರ, ಪ್ರಾಣೈ ಸಹ ಪುತ್ರಮಾವಿಶತಿ ಸ ಯದ್ಯನೇನ ಕಿಂಚಿದ ಅಕ್ಷ್ಣಯ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ ದೋಷದಿಂದ ಮಾಡಿದ್ದಿದ್ರೆ, ದೋಷದಿಂದ ಕೂಡಿದ್ದಿದ್ರೆ ತಸ್ಮಾದೇನಂ ಸರ್ವಸ್ಮಾತ್ ಪುತ್ರೋ ಮುಂಚತಿ, ಆ ಪಾಪಗಳಿಂದ ಎಲ್ಲದರಿಂದ ಇವ ಬಿಡಿಸ್ತಾನೆ. ತಸ್ಮಾತ್ ಪುತ್ರೋ ನಾಮ, ಅದಕ್ಕೆ ಮಗನಿಗೆ ಪುತ್ರ ಅಂತ ಹೆಸರು. ಯಾಕೆ ಪುತ್ರ ಅಂತ ಹೆಸರು? ಪುನ್ನಾಂನಃ ನರಕಾತ್ರಾಯತೆ ಇತಿ ಪುತ್ರ. ಪುತ ಅಂದ್ರೆ ದೋಷ ಅಥವಾ ಪಾಪ ಅಥವಾ ನರಕ, ಅದರಿಂದ ಪಾರು ಮಾಡ್ತಾನ ಎಂಬುದಕ್ಕಾಗಿ ಅವನಿಗೆ ಪುತ್ರ. ಪುತ್ ಅನ್ನೋ ಶಬ್ದಕ್ಕೆ ನರಕ ಅಂದ್ರೆ ಆ ಪಾಪದಿಂದ ಸಾಧ್ಯವಾದ ನರಕ, ಅದನ್ನ ಪಾರು ಮಾಡುತ್ತಾನಾದ್ದರಿಂದ ಅವನನ್ನು ಪುತ್ರ ಅಂತ ಕರೀತಾರೆ. ಅದಕ್ಕೆ ವಾದರಾಜ ಸ್ವಾಮಿಗಳು ಏನ್ರಿ ನಮ್ಮನ್ನ ಈ ಮಗಗೆ ಏನು ಕರೆದೀವಿ? ಪುತ್ರ ಅಂತ ಕರೆದೀವಿ. ಯಾಕಪ್ಪ ಅಂದ್ರೆ ಅವ ನಮ್ಮನ್ನು ಪಾಪದಿಂದ ಪಾರು ಮಾಡ್ತಾನ, ನರಕದಿಂದ ಪಾರು ಮಾಡ್ತಾನ, ಅದರಿಂದ ಪುತ್ರ ಅಂತ ಕರಿತೀವಿ ಅಂತಂದ್ರೆ ಅದಕ್ಕೆ ವಾದರಾಜ ಸ್ವಾಮಿಗಳು ಅಂತಾರೆ ಭಾಳ ಚಂದಂದ. ವಸುದೇವಗ ಕೃಷ್ಣ ಪುತ್ರ ಅಂತ. ವಸುದೇವಗೆ ಯಾರು? ಕೃಷ್ಣ ಏನಾದ ಪುತ್ರ ಅಂತ. ಏನ್ರಿ ಕೃಷ್ಣನ ಪುತ್ರ ಅಂತಂದ್ರು ವಸುದೇವಗ ತಪ್ಪಲ್ಲೇನ್ರಿ? ಯಾಕೆ ತಪ್ಪು ಅಂತ ಕೇಳಿದ್ರು ವಾದರಾಜ ಸ್ವಾಮಿಗಳು. ಯಾಕೆ ತಪ್ಪು ಅಲ್ರಿ? ದೇವರಿಗೆ ಅಪ್ಪ ಅಮ್ಮ ಅಂತ ಇಲ್ರಿ. ಅವಂಗೂ ಅಪ್ಪ ಅಮ್ಮ ಅಂತಿದ್ರೆ ಮತ್ತು ನಾವು ಅವ್ರೇನು ಬೇರೆ ಬೇರೆ ವ್ಯತ್ಯಾಸ ಗೊತ್ತಾಗಬೇಕಲ್ಲ. ಅದಕ್ಕೆ ಒಂದು ಕೃಷ್ಣಗೆ ದೇವಕಿ ಪುತ್ರ ವಸುದೇವ ಪುತ್ರ ಅಂತ ಕರೆದ್ರೆ ಹೆಂಗ ಅಂದ್ರೆ, ನೋಡ್ರಿ ಪುತ್ರ ಶಬ್ದ ಅರ್ಥ ಹೇಳ್ರಿ. ಯಾರು ನರಕದಿಂದ ಪಾರು ಮಾಡುತ್ತಾರೋ ಅವರನ್ನ ಪುತ್ರ ಅಂತ ಕರೆದಿದ್ದಾರದು. ಮತ್ತು ದೇವರು ನರಕದಿಂದ ಪಾರು ಮಾಡೋದಿಲ್ವಾ? ಮಾಡ್ತಾನಲ್ಲ. ಅಂದಮೇಲೆ ಅವನನ್ನು ಪುತ್ರ ಅಂತ ಕರೆದಾಗ ಏನು ಪ್ರಾಬ್ಲಮ್ ಅದ? ಕಥಂನು ಪುತ್ರ ಶತಪತ್ರ ನೇತ್ರ. ಅದರಿಂದ ದೇವರನ್ನ ನಮ್ಮ ಮಗ ಅಂತ ಕರೆಯೋದ್ರೊಳಗ ಏನೇನು ಸಂಕೋಚ ಬೇಡ ಅಂತ ರಾಜರು ಬರೀತಾರೆ ರುಕ್ಮಿಣೀಶ ವಿಜಯದಲ್ಲಿ. ಕಥಂನು ಪುತ್ರ, ಯಾಕೆ ಮಗ ಅಲ್ಲ? ಹೌದು, ಅವನು ದೇವ್ರು ನಮಗೆ ಮಗ. ಯಾಕೆ? ಮಗನ ಕೆಲಸ ಏನು? ನರಕದಿಂದ ಪಾರು ಮಾಡೋದು, ನಮ್ಮನ್ನು ಪಾರು ಮಾಡೋದು. ಹೌದು ಇಲ್ಲೋ? ಅಂದ್ರೆ ದೇವರು ನಮ್ಮನ್ನು ಪಾರು ಮಾಡ್ತಾನೆ ಅಂದಮೇಲೆ ದೇವರೇ ನಮಗೆ ಮಗ ಅಂತ ಹೇಳ್ಕೊಳ್ರಿ, ಏನು ದೋಷ ಇಲ್ಲ ಅಂತ ವಾದರಾಜ ಶ್ರೀಚರಣರು ರುಕ್ಮಿಣೀಶ ವಿಜಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನೋಡ್ರಿ, ತಸ್ಮಾದೇನಂ ಸರ್ವಸ್ಮಾತ್ ಪುತ್ರೋ ಮುಂಚತಿ, ಆ ಎಲ್ಲ ಪಾಪಗಳಿಂದ ಬಿಡಿಸುತ್ತಾನಾದ್ದರಿಂದ ಇವನಿಗೆ ಪುತ್ರೋ ನಾಮ. ಸ ಪುತ್ರೇಣೇವ ಅಸ್ಮಿನ್ ಲೋಕೆ ಪ್ರತಿಷ್ಠತಿ, ಆ ಮಗನಿಂದಲೇನೆ ಇವನು ಇಲ್ಲಿ ಪ್ರತಿಷ್ಠೆಗೆ ಒಳಗಾಗಿರುತ್ತಾನೆ. ಅಂದ್ರೆ ಇಲ್ಲಿರ್ತಾನೆ, ಈ ಮನುಷ್ಯ ಲೋಕದ ಫಲವನ್ನು ಅನುಭವಿಸುತ್ತಾನೆ. ಅಥ ಏನಂ ಏತೇ ದೇವಾಹ ಪ್ರಾಣಾಹ ಅಮೃತಾವಿಶಂತಿ, ಬರೇ ಇಲ್ಲಷ್ಟ ಅವರು ಸರಸ್ವತಿ ಬ್ರಹ್ಮ ವಾಯುದೇವರು ಪ್ರವೇಶ ಮಾಡಿರ್ತಾರಂತ ತಿಳ್ಕೊಬ್ಯಾಡ್ರಿ. ಮತ್ತು ಮೋಕ್ಷಕ್ಕೆ ಹೋದಾಗಲೂ ಕೂಡ ಬರ್ತಾರವರು. ಅಂದ್ರೆ ಆ ಮಾತಿನ ಮನಸ್ಸಿನ ಪ್ರಾಣದ ದೇವತೆಗಳು ಇವನು ಸತ್ತು ದೇಹಾಂತರವನ್ನು ಹೊಂದಿದರೂ, ಇನ್ನೊಂದು ರೂಪದಿಂದ ಮಗನಲ್ಲಿದ್ದರೂ, ಮೋಕ್ಷ ಹೊಂದಿದರೂ ಅವರವ್ರ ಅಭಿಮಾನಿಗಳಾದವ್ರು ಅಲ್ಲೇ ಇರ್ತಾರ ಅಂತ ತಿಳಿದುಕೊಳ್ಬೇಕು. ಹೌದು, ಹೇಳೋ ಕಾಲಕ್ಕೆ ಸ್ವಲ್ಪ ಗಡಿಬಿಡಿ ಆತೇನೋ ಅಂತ ಅನಿಸ್ತಲ್ಲ. ಏನು ಗಡಿಬಿಡಿ ಆಗಿದೆ? ಅಮೃತಾಹ ದೇವಾಹ ಅಮೃತ ಆವಿಶಂತಿ ಅಂತದ ಕೊನೆಯ ವಾಕ್ಯ 538ರಲ್ಲಿ ಕೊನೆಯಲ್ಲಿ ದೇವತೆಗಳು ಪ್ರಾಣಾಹ, ಪ್ರಾಣನೇ ಮೊದಲಾದ ದೇವತೆಗಳು ಅಮೃತ ಆವಿಶಂತಿ, ಮುಕ್ತರಾದ ಮೇಲೂ ಪ್ರವೇಶ ಮಾಡ್ತಾರೆ ಅಂತ. ಮುಖ್ಯ ಪ್ರಾಣದೇವರಿಗೆ ಅಸಲಿಗೆ ಮೋಕ್ಷವೇ ಇಲ್ವಲ್ಲ. ಮುಖ್ಯ ಪ್ರಾಣದೇವರಿಗೆ ಮೋಕ್ಷದ? ಮುಖ್ಯ ಪ್ರಾಣದೇವರು ಮೋಕ್ಷಕ್ಕೆ ಹೋಗೋದೇ ಇಲ್ಲ. ಪ್ರಾಣದೇವರು ಬ್ರಹ್ಮದೇವರಾಗಿ ಮೋಕ್ಷಕ್ಕೆ ಹೋಗಬೇಕು. ಮತ್ತೆ ಹೆಂಗೆ ಹೇಳಿದ್ರಿ? ಅದಕ್ಕೆ ರಘುತ್ತಮ ಸ್ವಾಮಿಗಳು ಬರೀತಾರೆ, ಅತ್ರ ಮುಕ್ತ ಜೀವೇ ಪ್ರಾಣ ಪ್ರವೇಶೋ ವಾಯೋ ರುಚ್ಯಮಾನ ಚತುರ್ಮುಖಸ್ಯೈವ ರೂಪಾಂತರೇಣ ಇತಿ ಜ್ಞಾತವ್ಯಂ. ಸ್ವಾರಸ್ಯ ಅದ. ಇವತ್ತು ಸಂಸಾರದಲ್ಲಿರುವಂತಹ ವಾಯುದೇವರು ಈಗ ನನಗೆ ಮೋಕ್ಷ ಆಯ್ತು ಅಂತ ಇಟ್ಕೊಳ್ರಿ. ಈಗ ನನಗೆ ಅಪರೋಕ್ಷ ಜ್ಞಾನ ಆಗಿದೆ, ನಾನು ಈ ಬ್ರಹ್ಮದೇವರ ಜೊತೆಗೆ ಮೋಕ್ಷಕ್ಕೆ ಹೋಗ್ಬಿಟ್ಟೆ. ವಾಯುದೇವರು ಇನ್ನೂ ಬ್ರಹ್ಮದೇವರ ಆಗಿಲ್ಲ, ಆದ್ಮೇಲೆ ಮೋಕ್ಷಕ್ಕೆ ಹೋಗ್ಬೇಕು. ಆದರೆ ಈ ಉಪನಿಷತ್ತಿನ ಪ್ರಕಾರ ಏನಾಗಬೇಕು? ಸರಸ್ವತಿ ಮುಕ್ತನ ಜೊತೆಗೆ ಹೋಗ್ಬೇಕು, ಬ್ರಹ್ಮದೇವ್ರ ಮುಕ್ತನ ಜೊತೆಗೆ ಹೋಗ್ಬೇಕು, ಪ್ರಾಣದೇವ್ರ ಮುಕ್ತನ ಜೊತೆಗೆ ಹೋಗ್ಬೇಕು.
ಸರಸ್ವತಿ ಬ್ರಹ್ಮದೇವರು ಹೋಗ್ಯಾರ, ಯಾಕೆ ಅವರು ಮೋಕ್ಷ ಹೊಂದ್ಬಿಡ್ತಾರೆ, ಸಮಸ್ಯೆ ಇಲ್ಲ. ಪ್ರಾಣದೇವರು ಮೋಕ್ಷವನ್ನೇ ಹೊಂದುವುದಿಲ್ಲ ಅಂದಮೇಲೆ ಹೆಂಗೆ ಹೋಗ್ತಾರ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನು ಅಂದ್ರೆ ಚತುರ್ಮುಖ ಬ್ರಹ್ಮದೇವರ ಇನ್ನೊಂದು ರೂಪ ಅಂತ ಅರ್ಥ ಮಾಡಬೇಕೆ ಹೊರತಾಗಿ ಪ್ರಾಣದೇವರು ಅಂತ ಅರ್ಥ ಮಾಡಬಾರದು ಅಂತ ರಘುತ್ ಸ್ವಾಮಿಗಳು ಹೇಳ್ತಾರೆ. ಅಂದ್ರೆ ಆವಾಗ ಮೋಕ್ಷದಲ್ಲಿ ನಮ್ದೇನು ಪ್ರಾಣ ಇರ್ತಾವ ಪಂಚಪ್ರಾಣಗಳು, ಅದಕ್ಕೆ ಅಭಿಮಾನಿಗಳು ಯಾರಾಗಿರ್ತಾರೆ, ಚತುರ್ಮುಖ ಬ್ರಹ್ಮದೇವರಾಗಿರ್ತಾರೆ ಹೊರತಾಗಿ ಮುಖ್ಯ ಪ್ರಾಣದೇವರಲ್ಲ ಅಷ್ಟು ಹೇಳಿದ್ರು. ಅತ್ರ ಮುಕ್ತಜೀವೇ ಪ್ರಾಣಪ್ರವೇಶೋ ವಾಯೋ ಉಚ್ಯಮಾನಃ ಚತುರ್ಮುಖಸ್ಯೈವ ರೂಪಾಂತರೇಣ, ಚತುರ್ಮುಖ ಬ್ರಹ್ಮದೇವರದ್ದೇ ಇನ್ನೊಂದು ರೂಪ ಹೊರತಾಗಿ ಅದಲ್ಲ ಅಂತ ತಿಳ್ಕೊಳ್ರಿ, ವಾಯುದೇವರಲ್ಲ ಅಂತ ತಿಳ್ಕೊಳ್ರಿ. ಸರಿ, ಭಾಷ್ಯ ಹೇಳಿ ಮುಗಿಸೋಣ ಪಾಠ. ಬ್ರಹ್ಮೇತಿ ವೇದ, ಬ್ರಹ್ಮ ಅಂತ ತಿಳಿದುಕೊಂಡು ವೇದಕ್ಕೆ ಕರಿಬೇಕು. ಸ್ವಾಧ್ಯಾಯಾದಿ ಕರ್ತೃತ್ವ ಪುತ್ರಸ್ತ್ವಂ ಬ್ರಹ್ಮ ಇತ್ಯಾದುಚ್ಯತೆ. ಸ್ವಾಧ್ಯಾಯಾದಿಗಳನ್ನು ಮಾಡಬೇಕು. ಸ್ವಾಧ್ಯಾಯ ಅಂದ್ರೆ ಏನು? ಸ್ವಸ್ವಶಾಖ ಅಧ್ಯಯನಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ. ಬರೆದಿಟ್ಕೊಳ್ರಿ. ಸ್ವಾಧ್ಯಾಯ ಅನ್ನೋ ಸ್ವಾಧ್ಯಾಯೋ ಅಧ್ಯೇತವ್ಯ ಅಂದ್ರೆ ನಿಮ್ಮ ನಿಮ್ಮ ಶಾಖೆಗಳಿಗೆ ಸಂಬಂಧಪಟ್ಟ ವೇದವನ್ನು ಅಧ್ಯಯನ ಮಾಡಬೇಕು ಅಂತ ಅರ್ಥ ಅದಕ್ಕೆ. ಇನ್ನು ಇದು ಆತ್ಮ ಭವತಿ ವ್ಯಾಪಕೋ ಭವತಿ ಅಂತ ಯಾಕೆ ಬಂತು ಅಂತ ಗೊತ್ತಾಗಿಲ್ಲ. ಬೆಳಗ್ಗಿಂದ 2 ಸಲ ನೋಡಿದೆ. ಈ ವಾಕ್ಯ ಎಲ್ಲೋ ಬೇರೆ ಕಡೆ ಬಂದಿರಬೇಕು. ಆತ್ಮ ಭವತಿ ಅಂತದ. ಅದಕ್ಕೆ ರಘುತ್ತಮ ಸ್ವಾಮಿಗಳು ಏನಂತಾರಂದ್ರೆ ಸಯೇವಂ ವಿತ್ ಸರ್ವೇಷಾಂ ಭೂತಾನಾಂ ಆತ್ಮ ಭವತಿ ಅಂತ ಅನ್ನೋ ವಾಕ್ಯದಲ್ಲಿ ಜ್ಞಾನಿಗಳಿಗೆ ಎಲ್ಲರಿಂದ ಅಭೇದ ಹೇಳಿಗತ್ತದ ಅಂತ ಅನಿಸ್ತದ. ಹಂಗೆ ಅರ್ಥ ಅಲ್ಲ, ವ್ಯಾಪಕನಾಗ್ತಾನ ಅಂತ ಅರ್ಥ ತಿಳ್ಕೊಳ್ರಿ ಅಂತ ಇಷ್ಟು ಬರ್ದಾರ. ಆ ವಾಕ್ಯ ಹುಡುಕಿದ ಸಿಗಲಿಲ್ಲ ನನಗೆ, ಮತ್ತೊಮ್ಮೆ ನೋಡಂತ ಇರಲಿ. ಈಗ ನೋಡ್ರಿ, ಪುನಃ ಪುನಃ ಕರ್ಮಕೃತಿ ಮಾನುಷ್ಯ ಜಯ ಉಚ್ಯತೆ. ಮನುಷ್ಯಲೋಕದ ಜಯ, ಮನುಷ್ಯಲೋಕದ ಪ್ರಾಪ್ತಿ, ಮನುಷ್ಯಲೋಕದ ಸುಖ ಪ್ರಾಪ್ತಿ ಅಂದ್ರೆ ಅರ್ಥ ಏನು ಅಂದ್ರೆ ಮತ್ತೆ ಮತ್ತೆ ಕರ್ಮವನ್ನ ಮಾಡುತ್ತಿರುವುದು. ಬಹಳ ಮಹತ್ವದ. ಪುನಃ ಪುನಃ ಕರ್ಮಕೃತಿ, ಮತ್ತೆ ಮತ್ತೆ ಕರ್ಮವನ್ನು ಮಾಡ್ತಾ ಇದ್ವಿ ಅಂದ್ರೆ ಅದಕ್ಕೇನಂತಾರ, ಮನುಷ್ಯಲೋಕದ ಪ್ರಾಪ್ತಿ ಅಂತ ಕರೀತಾರ. ಸರಿ. ಅದಕ್ಕೆ ರಘುತ್ತಮ ಸ್ವಾಮಿ ಪ್ರಶ್ನೆ, ಪುನಃ ಪುನಃ ಕರ್ಮಕೃತಿ ಮಾನುಷ್ಯ ಜಯ ಉಚ್ಯತೆ ಅಂತ ನಲಿಗತ್ತೀರಿ. ಮತ್ತೆ ಮತ್ತೆ ಕರ್ಮಗಳನ್ನು ಮಾಡುವುದೇ ಮನುಷ್ಯಲೋಕದ ಪ್ರಾಪ್ತಿ, ಮನುಷ್ಯಲೋಕದ ಸುಖ ಪ್ರಾಪ್ತಿ ಎಲ್ಲಿಗತ್ತೀರಿ. ಅದು ಮನುಷ್ಯ ಯಾಕೆ, ಇದು ಮಗ ಯಾಕೆ ಬೇಕು ನಮಗೆ? ಬೇಕಾಗಿಲ್ಲ. ಯಾಕೆ ನೋಡ್ರಿ, ನಾ ಈ ಜನ್ಮದಲ್ಲಿ ಕರ್ಮ ಮಾಡಿದ್ದೀನಿ, ಅದಕ್ಕೆ ಮತ್ತೊಂದು ಯೋಗ್ಯವಾದ ಜನ್ಮ ಬರ್ತದೆ. ಅಲ್ಲಿ ಕರ್ಮ ಮಾಡ್ತೀನಿ, ಮತ್ತೊಂದು ಯೋಗ್ಯವಾದ ಜನ್ಮ ಬರ್ತದೆ. ಹಿಂಗೆ ನನ್ನ ಕರ್ಮದಿಂದಲೇನೆ ನನಗೆ ಮನುಷ್ಯ ಲೋಕಗಳು ಜನ್ಮಾಂತರಗಳು ಸಿಗುತ್ತಿರುವಾಗ ಮಗನಿಂದ ಈ ಮನುಷ್ಯ ಲೋಕವನ್ನು ಪಡೆಯುವುದು ಅಂತ ಯಾಕಂದದ್ದು? ಏನು ಮಾಡ್ತೀವಿ? ಹಿಂಗದ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ ಒಂದು ವಾಕ್ಯ, ಸ್ಮೃತಿ ವಾಕ್ಯ. 14 ವರ್ಷದ ಅನಂತರದಲ್ಲಿ ನಾನು ಬದುಕಿದ್ರೆ ಕಡಿಮೆ ಅಂದರೆ ಮುಂದಿನ 10 ಜನ್ಮ ಬರುವಷ್ಟು ಕರ್ಮಗಳನ್ನು ಮಾಡಿಟ್ಟಿರ್ತೀನಂತ. 14 ಮುಗೀತು, 14ರಿಂದ ಮುಂದೆ ಎಷ್ಟೇ ವರ್ಷ ಬದುಕಿರಲಿ ಅಷ್ಟು ವರ್ಷದೊಳಗೆ ಎಷ್ಟು ಕರ್ಮ ಸಂಪಾದನೆ ಮಾಡಿಟ್ಟಿರ್ತೀವಿ ಅಂದರೆ ಮುಂದೊಂದು 10 ಸರ್ತಿ ಹುಟ್ಟಿ ಬರುವಷ್ಟು. ಆಮೇಲೆ ನನ್ನ ಕರ್ಮದಿಂದಲೇ ನನಗೆ 10 ಜನ್ಮ ಬಂದು ಮನುಷ್ಯ ಲೋಕದಲ್ಲಿದ್ದು ಸುಖ ಪಡಲಿಕ್ಕೋ ಮತ್ತೇನೋ ಪಡಲಿಕ್ಕಿದ್ದಾಗ ಮಗನಿಂದ ಈ ಲೋಕವನ್ನು ಪಡೀಬೇಕು ಅಂತ ಯಾಕಂದ್ರಿ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ, ಜನ್ಮಾಂತರಂ ವಿನಾ. ನೋಡ್ರಿ, ಮತ್ತೊಂದು ಜನ್ಮವನ್ನು ಪಡೆದು ಕರ್ಮ ಮಾಡೋ ಅವಶ್ಯಕತೆ ಇಲ್ಲ, ಇದೇ ಜನ್ಮದಲ್ಲೇ ಕರ್ಮ ಮಾಡ್ಲಿಕ್ಕೆ ಬರ್ತದೆ. ಅದಕ್ಕೆ ಹೇಳಿಕತ್ತಿದ್ದು ಪುನಃ ಪುನಃ ಕರ್ಮಕೃತಿ ಮನುಷ್ಯ ಜಯ ಉಚ್ಯತೆ. ಮತ್ತೆ ಮತ್ತೆ ಕರ್ಮಗಳನ್ನು ಮಾಡುವುದನ್ನೇ ಮನುಷ್ಯ ಜಯ ಅಂತ ಕರೀತಾರೆ. ಅಂದರೆ ಈ ಮನುಷ್ಯ ಲೋಕದ ಜಯಕ್ಕೆ ಕಾರಣವಾಗಬಲ್ಲ ಅವನು ಮಗ ಅಂತ ಹೇಳಿದ್ದೀರಿ. ಅದು ಯಾಕೆ ಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಪುನಃ ಪುನಃ ಕರ್ಮಗಳನ್ನು ಮಾಡುವುದು ಮನುಷ್ಯ ಲೋಕದ ಜಯ ಅಂತಿದ್ರೂ ಕೂಡ ತನ್ನ ಈ ಜನ್ಮದ ಕರ್ಮದಿಂದಲೇ ಕರ್ಮಾನುಷ್ಠಾನಕ್ಕೆ ಯೋಗ್ಯ ಜನ್ಮಾಂತರವನ್ನು ಪಡೆದು ಕರ್ಮ ಮಾಡ್ಲಿಕ್ಕೆ ಬರ್ತದೆ. ಇಲ್ಲಿ ನೈವ ಕರ್ಮಣ ತತ್ತು ಯುಜ್ಯತೆ. ಆದರೆ ಕರ್ಮದಿಂದ ಅಂಥದ್ದಾಗೋದಿಲ್ಲ. ಕರ್ಮದಿಂದ ಎಂಥದ್ದಾಗೋದಿಲ್ಲ? ಯೋಗ್ಯವಾದ ಶರೀರವನ್ನು ಪಡೆಯಲು ಬೇಕಾದದ್ದಾಗೋದಿಲ್ಲ. ನೋಡ್ರಿ, ಈಗ ನಾನಿದ್ದೀನಿ, ನನ್ನ ಮಗ ಇದ್ದಾನೆ, ನನ್ನ ಮಗನಲ್ಲಿ ನಾನು ನಿಂತ್ಕೊಂಡು ಕರ್ಮ ಮಾಡ್ತಿದ್ದೆ ಅಂತಂದ್ರೆ ಈ ಶರೀರ ಬಂದಾಗ ಏನು ಕರ್ಮಗಳನ್ನು ಮಾಡ್ಲಿಕ್ಕೆ ಅವಕಾಶ ಇತ್ತಲ್ಲ, ಇಂಥ ಅವಕಾಶ ಮತ್ತೊಂದು ಜನ್ಮದಲ್ಲಿ ಸಿಗೋದಿಲ್ಲ. ಅರ್ಥ ಆಯ್ತಾ? ಏನಂತ ಹೇಳ್ರಿ, ಪ್ರಶ್ನೆ ಏನು ಮಾಡ್ಕೊಂಡೀವಿ? ಮನುಷ್ಯ ಲೋಕವನ್ನು ಪುತ್ರನಿಂದ ಪಡೆಯಲ್ಪಡಬೇಕು ಅಂತ ಯಾಕೆ ಮಾಡ್ಕೊಂಡಿರಿ? ನಮ್ಮ ಕರ್ಮಗಳಿಂದಲೇ ನಾವು ಪಡಿತೀವಿ. ಹೆಂಗೆ ಪಡಿತೀವಿ? ಈ ಜನ್ಮದಲ್ಲಿ ಕರ್ಮ ಮಾಡ್ತೇವೆ, ಮತ್ತೊಂದು ಸರ್ತಿ ಹುಡ್ತೀವಿ, ಮತ್ತೊಂದು ಸರ್ತಿ ಕರ್ಮ ಮಾಡ್ತೀವಿ, ಮತ್ತೊಂದು ಸರ್ತಿ ಹುಡ್ತೀವಿ. ಹೀಗೆ ನಮ್ಮ ಕರ್ಮದಿಂದಲೇ ಬೇರೆ ಬೇರೆ ಸರ್ತಿ ಹುಟ್ಟಿ ಬಂದು ಮನುಷ್ಯ ಲೋಕ ಪಡೀಲಿಕ್ಕೆ ಅವಕಾಶ ಇರುವಾಗ ನೀವ್ಯಾಕೆ ಹಂಗೆ ಮಗನಿಂದ ಅಂತ ಹೇಳಿದ್ರಿ? ಅದಕ್ಕೆ ಉತ್ತರ ಕೊಡ್ತಾರ ಶ್ರೀಮದಾಚಾರ್ಯ ಅಂತಾರ, ನೀನು ಮಾಡಿದ ಈ ಜನ್ಮದ ಕರ್ಮದಿಂದ ನಿನಗೆ ಮುಂದಿನ ಜನ್ಮ ಏನು ಬರ್ತದೆ ನೋಡಪ್ಪಿ, ಅದು ಇಂಥದ್ದು ಬರೋದಿಲ್ಲ. ಈಗೇನು ಬಂದಲ್ಲ ಅಂಥದ್ದು ಬರೋದಿಲ್ಲ. ಜನ್ಮ ಬರ್ತದೆ,
ಕರ್ಮ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಆದ್ರೆ ಅಲ್ಲೇನು ಕರ್ಮ ಮಾಡ್ತಿಲ್ಲ, ಮತ್ತೊಂದು ಜನ್ಮ ಬರ್ತಲ್ಲ, ಇಂಥದ್ದು ಬರಂಗಿಲ್ಲ ಅಂಥದ್ದು ಬರಂಗಿಲ್ಲ. ಇದು ಸಮಸ್ಯೆ ಅದ. ಅದಕ್ಕೆ ಈ ಜನ್ಮದಲ್ಲಿ ನನಗೇನು ಶಾಸ್ತ್ರ ಓದಲಿಕ್ಕೆ ಅವಕಾಶ ಸಿಕ್ಕ ದೇಹ ಅದ, ಇದು ಮತ್ತೆ ಬರುವುದಿಲ್ಲ. ಆದ್ದರಿಂದ ನನ್ನ ಮಗನಲ್ಲಿ ಇದ್ದು ಬಿಟ್ಟು ಇದೇ ಕರ್ಮವನ್ನು ಮಾಡ್ಕೋತಿದ್ರೆ ಲೋಕವನ್ನು ಪಡಿಲಿಕ್ಕೆ ಆಗ್ತದ. ಮುಂದಿನ ಬರ್ತದ, ಎಂಥದ್ದು ಬರ್ತದ ಗೊತ್ತಿಲ್ಲ ನಮಗ. ಮುಂದಿನ ಬರ್ತದ, ಬರುದಿಲ್ಲ ಅಂತ ಹೇಳಿಕತ್ತಿಲ್ಲ, ಕರ್ಮದಿಂದ ಬಂದೇ ಬರ್ತದೆ. ಇಂಥದ್ದು ಸಿಗಬೇಕು ಅಂತ ಹಿಂಗ್ ವಾತಾವರಣ ಸಿಗಬೇಕಲ್ಲ. ಮತ್ತೆ ಕಾಶ್ಮೀರ ಒಳಗೆ ಹುಡ್ಸಿಬಿಟ್ಟ ಅಂದ್ರೆ ಏನ್ ಮಾಡ್ತೀರಿ? ಬಾಂಬ್ ಹಾಕೋದ್ ಕೂತಿರೋದು ಅಷ್ಟ ಕೆಲಸ. ಅದಕ್ಕೆ ನೈವ ಕರ್ಮಣ ತತ್ತು ಯುಜ್ಯತೆ. ನೋಡ್ರಿ, ಅದಕ್ಕೆ ಕರ್ಮದಿಂದ ಅಂಥದ್ದು ಸಿಗೋದಿಲ್ಲ. ನಮ್ಮ ಜನ್ಮಾಂತರಗಳವ. ಈ ಸರ್ತಿ ಮಾಡಿದ ಕರ್ಮಗಳಿಂದ 100 ಜನ್ಮ ಬರಬಹುದು, ಆದರೆ ಇಂಥ ದೇಹ ಬರುವುದಿಲ್ಲ. ಅದಕ್ಕೆ ಮಕ್ಕಳಲ್ಲಿದ್ದು ಆ ಕರ್ಮ ಮಾಡಿದಾಗ ಇದೇ ದೇಹದಲ್ಲಿದ್ದು ಕರ್ಮ ಮಾಡಿದಂತೆ ಆಗ್ತದ. ಮಹತ್ವದಂತ ಹೇಳಿಕತ್ತೀವಿ. ಅದಕ್ಕೆ ಈಗ ಮಕ್ಕಳಿಂದ ಮಾಡಿಸೋದು ಯಾಕೆ ಮಹತ್ವದ ಅಂದ್ರೆ ಈ ದೇಹದಿಂದ ಮಾಡಿದಂತೆ ಆಗ್ತದ, ಅವಾಗ ಬೇರೆ ಕಡೆಗೆ ಆಗೋದಿಲ್ಲ. ಪುತ್ರೇಣ ವಿದ್ಯೆಯ ನಿತ್ಯಂ ಏಕೈಕೇನಾಪಿ ಯುಜ್ಯತೆ ಇತ್ಯಾದಿಗಳದ ಮತ್ನೋ. ಶ್ರೀಕೃಷ್ಣ ಅರ್ಪಣಮಸ್ತು.